ವಿದ್ಯಾರ್ಥಿಗಳೇ, ಇಂದು ನಾವು 8ನೇ ತರಗತಿಯ ವಿಜ್ಞಾನ ವಿಷಯದಲ್ಲಿನ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಪಾಠದಲ್ಲಿನ ಮುಂದಿನ ಅಂಶಗಳ ಬಗ್ಗೆ ಇಂದು ತಿಳಿದುಕೊಳ್ಳೋಣ. ಹಿಂದಿನ ತರಗತಿಯಲ್ಲ ಏನನ್ನ ತಿಳಿದುಕೊಂಡಿದ್ವಿ ಮಕ್ಕಳೇ? ಹಿಂದಿನ ತರಗತಿಯ ಕಲಿಕಾಂಶಗಳನ್ನ ಪುನರ್ಮನನ ಮಾಡೋದಾದ್ರೆ ನಾವು ಇಲ್ಲಿ ಕೃಷಿ ಪದ್ಧತಿಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಕೃಷಿ ಪದ್ಧತಿಗಳು ಹಲವಾರು ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಂಡು ಕೃಷಿಯನ್ನ ಮಾಡೋದ್ರಿಂದ ನಾವು ಹೆಚ್ಚು ಇಳುವರಿಯನ್ನು ಬೆಳೆಯನ್ನ ಉತ್ತಮವಾಗಿ ಬೆಳೆಯಲಿಕ್ಕೆ ಸಾಧ್ಯ, ಇಳುವರಿಯನ್ನು ಹೆಚ್ಚು ಪಡೆಯಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಅರ್ಥದಿಂದ ನಾವು ಕೃಷಿ ಪದ್ಧತಿಗಳಲ್ಲಿ ಕೆಲವು ವಿಧಾನಗಳನ್ನ ನಾವು ತಿಳಿದುಕೊಂಡಿದ್ವಿ. ಅದರಲ್ಲಿ ಮಣ್ಣನ್ನು ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಬಳಕೆಯ ಬಗ್ಗೆ ತಿಳಿದುಕೊಂಡಿದ್ವಿ. ಆದರೆ ಇದನ್ನ ಗೊಬ್ಬರಗಳ ಬಳಕೆಯ ಅಂಶಗಳನ್ನ ತಿಳಿತಾ ಇದ್ದೀವಿ. ಅದರಲ್ಲಿ ಗೊಬ್ಬರ ಅಂದ್ರೆ ಏನು ಅನ್ನುವಂಥದ್ದನ್ನ ನೀವು ಕಲ್ತಿದ್ರಿ. ಬೆಳೆಗಳಿಗೆ ಪೋಷಕಾಂಶಗಳನ್ನ ಒದಗಿಸುವಂತಹ ಯಾವುದೇ ವಸ್ತುವನ್ನ ನಾವೇನಂತ ಹೇಳಿ ಕರಿತೀವಿ ಮಕ್ಕಳೇ? ಗೊಬ್ಬರ ಅಂತ ಹೇಳಿ ಕರಿತೀವಿ. ಆ ಗೊಬ್ಬರದಲ್ಲಿ 2 ವಿಧ ಇದೆ. ಒಂದು ಸಾವಯವ ಗೊಬ್ಬರ, ಮತ್ತೊಂದು ರಾಸಾಯನಿಕ ಗೊಬ್ಬರ ಅಥವಾ ರಸಗೊಬ್ಬರ ಅನ್ನುವಂತಹ 2 ವಿಧದ ಗೊಬ್ಬರಗಳ ಬಗ್ಗೆ ನಾವು ಇಲ್ಲಿಯವರೆಗೆ ತಿಳಿದಿದ್ದೀವಿ. ಆದರೆ ಸಾವಯವ ಗೊಬ್ಬರ ಅನ್ನುವಂಥದ್ದು ಕಾಂಪೋಸ್ಟ್, ಅದನ್ನು ಉದಾಹರಣೆಯಾಗಿ ಹೇಳ್ಬೋದು. ಹಾಗೆ ರಸಗೊಬ್ಬರ ಅಂತ ಹೇಳಿದ್ರೆ NPK ಅನ್ನುವಂಥದ್ದು ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ ಯುಕ್ತ ಗೊಬ್ಬರಗಳನ್ನ ನಾವು ಉದಾಹರಣೆಯಾಗಿ ನೋಡೋಣ. ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರವನ್ನ ನಾವು ಕೃಷಿಯಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದೀವಿ. ಆದರೆ ಯಾವ ಗೊಬ್ಬರವನ್ನ ನಾವು ಹೆಚ್ಚು ಪ್ರಮಾಣದಲ್ಲಿ ಬಳಸಬೇಕು, ಯಾವುದನ್ನ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು, ಯಾವ ಗೊಬ್ಬರ ಬೆಳೆಗಳಿಗೆ ಯಾವ ರೀತಿಯಲ್ಲಿ ಸಹಾಯಕವಾಗಿದೆ ಅನ್ನುವುದನ್ನ ನಾವೀಗ ಚಟುವಟಿಕೆಯ ಮೂಲಕ ನೋಡೋಣ ವಿದ್ಯಾರ್ಥಿಗಳೇ. ಈಗ ನೋಡಿ, ನಾವು ಇಲ್ಲಿ 3 ಸಂಗ್ರಾಹಕಗಳನ್ನು ತೆಗೆದುಕೊಂಡಿದ್ದೀವಿ. ಈ 3 ಸಂಗ್ರಾಹಕಗಳಲ್ಲಿ ಈಗ ನಿಮಗೆ ನಾನು 2 ಸಂಗ್ರಾಹಕವನ್ನು ತೋರಿಸ್ತಾ ಇದ್ದೀನಿ, ಇನ್ನೊಂದು ಸಂಗ್ರಾಹಕವನ್ನ ನಂತರ ತೋರಿಸ್ತಿದ್ದೀನಿ. ಕಾಣಿಸ್ತಾ ಇದೆಯಾ ವಿದ್ಯಾರ್ಥಿಗಳಿಗೆ? ನಿಮಗೆ ಈ ಸಂಗ್ರಾಹಕ ಕಾಣಿಸ್ತಾ ಇದೆಯಾ? ಈ ಸಂಗ್ರಾಹಕದಲ್ಲಿ ನಾವು ಏನ್ ಮಾಡಿದೀವಪ್ಪ ಅಂತ ಹೇಳಿದ್ರೆ, ಒಂದು ಸಂಗ್ರಾಹಕದಲ್ಲಿ ಮಣ್ಣನ್ನ ತೆಗೆದುಕೊಂಡಿದ್ದೀವಿ, ಅದಕ್ಕೆ ಕಾಂಪೋಸ್ಟ್ ಅಥವಾ ಸಾವಯವ ಗೊಬ್ಬರವನ್ನ ಬಳಸಿದ್ದೀವಿ. ಈ ಸಂಗ್ರಾಹಕದಲ್ಲಿ ನಾವು ಮಣ್ಣನ್ನು ತೆಗೆದುಕೊಂಡಿದ್ದೀವಿ, ಜೊತೆಗೆ ಇಲ್ಲಿ ರಸಗೊಬ್ಬರವನ್ನು ಬಳಸಿದ್ದೀವಿ. ಈ 2 ಕಂಟೈನರ್ಗಳಿಗೆ ಅಥವಾ ಸಂಗ್ರಾಹಕಗಳಲ್ಲಿ ನಾವು ಸಸಿಯನ್ನ ನೆಟ್ಟಿದ್ವಿ. ಇಲ್ಲಿ ನೀವು ಗಮನಿಸಬಹುದು ಮಕ್ಕಳೇ, ಈ ಸಸಿಗಳಲ್ಲಿ ಯಾವುದರ ಬೆಳವಣಿಗೆ ಚೆನ್ನಾಗಿ ಕಂಡು ಬರ್ತಾ ಇದೆ, ಯಾವ ಸಂಗ್ರಾಹಕದಲ್ಲಿ. ಈ ಸಂಗ್ರಾಹಕವನ್ನ A ಅಂದ್ಕೊಂಡ್ರೆ ಈ ಸಂಗ್ರಾಹಕವನ್ನ B ಅಂದ್ಕೊಳ್ಳಿ. ಇದು ಸಾವಯವ ಗೊಬ್ಬರವನ್ನು ಹೊಂದಿದೆ, ಇದು ರಸಗೊಬ್ಬರವನ್ನು ಹೊಂದಿದೆ. ಸಾವಯವ ಗೊಬ್ಬರವನ್ನು ಹೊಂದಿರುವಂತಹ ಸಂಗ್ರಾಹಕಕ್ಕಿಂತ ರಸಗೊಬ್ಬರವನ್ನು ಹೊಂದಿರುವಂತಹ ಸಂಗ್ರಾಹಕದಲ್ಲಿ ಬೆಳೆ ಏನಾಗಿದೆ? ಎತ್ತರದಲ್ಲಿ ಬೆಳವಣಿಗೆ ಆಗಿದೆ, ಚೆನ್ನಾಗಿ ಬೆಳವಣಿಗೆ ಆಗಿರುವುದನ್ನ ಕಾಣ್ತಾ ಇದ್ದೀವಿ. ಇದು ಸಾವಯವ ಗೊಬ್ಬರದ ಬೆಳೆ ಅಥವಾ ಸಸ್ಯ, ಇದು ರಸಗೊಬ್ಬರದ ಸಸ್ಯ. ಗೊಬ್ಬರವನ್ನು ಹಾಕದೇ ಇರುವಂತಹ ಒಂದು ನಮ್ಮ ಶಾಲಾ ಆವರಣದಲ್ಲಿರುವಂತಹ ಮಣ್ಣಿನಲ್ಲಿ ಯಾವುದೇ ಗೊಬ್ಬರವನ್ನು ಬಳಕೆ ಮಾಡದೇ ಇದ್ದಾಗ ಆ ಸಸ್ಯವನ್ನು ಸಹ ನೀವು ನೋಡ್ಲಿಕ್ಕೆ ಸಾಧ್ಯ ಆಗ್ಬೋದು ಮಕ್ಕಳೇ. ಇದು ಇಷ್ಟು ಪ್ರಮಾಣದಲ್ಲಿ ಬೆಳೆದಿದೆ. ಹಾಗಾದ್ರೆ 3 ಸಂಗ್ರಾಹಕಗಳಲ್ಲಿ ಹೋಲಿಸಿದಾಗ ಸಾವಯವ ಗೊಬ್ಬರ ಅಥವಾ ಸಾಧಾರಣ ಮಣ್ಣು ಮತ್ತು ರಾಸಾಯನಿಕ ಗೊಬ್ಬರಗಳಲ್ಲಿ ರಾಸಾಯನಿಕ ಬಳಕೆಯಿಂದ ಬಳಸಿದಂತಹ ಗೊಬ್ಬರದ ಬೆಳೆ ಚೆನ್ನಾಗಿ ಬೆಳೆದಿರುವುದನ್ನ, ಎತ್ತರದಲ್ಲಿ ಬೆಳೆದಿರುವುದನ್ನ ನೀವು ವೀಕ್ಷಣೆ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡ್ರೆ ಕಾಣಿಸ್ತಾ ಇದ್ದಾರೆ ಮಕ್ಕಳೇ. ಹಾಗಾದ್ರೆ ನೀವೀಗ ಒಂದು ತೀರ್ಮಾನಕ್ಕೆ ಬಂದಿರಬಹುದು. ಬೆಳೆಗಳಿಗೆ ರಾಸಾಯನಿಕ ಗೊಬ್ಬರವನ್ನ ಬಳಸಿದ್ರೆ ಬೆಳೆಯ ಬೆಳವಣಿಗೆಯ ವೇಗ ಹೆಚ್ಚಾಗುತ್ತೆ ಎನ್ನುವಂಥದ್ದನ್ನ ಈ ಚಟುವಟಿಕೆಯಿಂದ ನೀವು ತಿಳಿದುಕೊಂಡ್ರಿ. ಆದ್ರೆ ಮಕ್ಕಳೇ, ರಾಸಾಯನಿಕ ಗೊಬ್ಬರವನ್ನ ಬಳಸಿದಾಗ ಬೆಳೆಯ ವೇಗ ಹೆಚ್ಚಾಗುವುದು ಖಂಡಿತ ನಿಜ. ಅಂದ್ರೆ ಇಲ್ಲಿ ಈಗ ನಾವು ಯಾವ ಎಲ್ಲ ಅಂಶಗಳನ್ನ ಈ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರ ಒದಗಿಸುತ್ತೆ ಬೆಳೆಗಳಿಗೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಇದು ಸಾವಯವ ಗೊಬ್ಬರ ಬೆಳೆಗಳಿಗೆ ನಿಧಾನವಾಗಿ ಪೋಷಕಾಂಶವನ್ನು ಒದಗಿಸುತ್ತೆ. ಹೇಗೆ ಒದಗಿಸುತ್ತೆ? ನಿಧಾನವಾಗಿ ಬೆಳೆಗೆ ಪೋಷಕಾಂಶವನ್ನು ಒದಗಿಸಿದ್ರೆ ರಸಗೊಬ್ಬರ ಅದು ಅತ್ಯಂತ ವೇಗವಾಗಿ ಅದು
ಪೋಷಕಾಂಶವನ್ನು ಬೆಳೆಗಳಿಗೆ ಒದಗಿಸುವಂಥ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಬೆಳೆ ಏನಾಗ್ತಾ ವೇಗವಾಗಿ ಬೆಳೀತಾ ಹೋಗುತ್ತೆ. ಹೆಚ್ಚಿನ ಪೋಷಕಾಂಶವನ್ನು ವೇಗವಾಗಿ ಅಥವಾ ಹೆಚ್ಚಿನ ಪೋಷಕಾಂಶವನ್ನು ಅದು ಬೆಳೆಗಳಿಗೆ ಒದಗಿಸುವಂತಹ ಕೆಲಸವನ್ನು ಮಾಡುತ್ತೆ. ಹಾಗಾಗಿ ಮಕ್ಕಳೇ, ಸಸ್ಯ ಏನಾಗ್ತಾ ಇದೆ, ಆ ಸಂಗ್ರಾಹಕದಲ್ಲಿರುವಂತಹ ಸಸ್ಯ ಅದು ಎತ್ತರವಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾ ಹೋಯಿತು. ನಂತರ ಸಾವಯವ ಗೊಬ್ಬರ ಬೆಳೆಸಿರುವಂತಹ ಬಳಕೆ ಮಾಡಿರುವಂತಹ ಯಾವುದೇ ಕಂಟೈನರ್ ಅಥವಾ ಜಮೀನಿನಲ್ಲಿ ಸಾವಯವ ಗೊಬ್ಬರವನ್ನು ನಾನು ಚಿಕ್ಕ ಒಂದು ಸಂಗ್ರಾಹಕದ ಮೂಲಕ ಉದಾಹರಣೆಯಲ್ಲಿ ಚಟುವಟಿಕೆಯಿಂದ ತೋರಿಸಿದ್ದೀನಿ. ಆದರೆ ಜಮೀನಿನಲ್ಲಿ ನೀವು ಸಾವಯವ ಗೊಬ್ಬರವನ್ನು ಬಳಸಿದ್ದೆ ಆದರೆ ಆ ಮಣ್ಣಿನ ಫಲವತ್ತತೆ ಏನಾಗ್ತಾ ಹೋಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಇಲ್ಲಿ ಮಣ್ಣಿನ ಫಲವತ್ತತೆ ರಾಸಾಯನಿಕಗಳಿಂದ ಕೂಡಿರುವುದರಿಂದ ಇಲ್ಲಿ ಮಣ್ಣಿನ ಫಲವತ್ತತೆ ಏನಾಗುತ್ತೆ ಮಕ್ಕಳೇ, ಕಡಿಮೆ ಆಗುತ್ತೆ. ಆದರೆ ಸಾವಯವ ಗೊಬ್ಬರವನ್ನು ಬಳಸಿರುವಂತಹ ಮಣ್ಣಿನಲ್ಲಿ ಇಲ್ಲಿ ಫಲವತ್ತತೆ ಹೆಚ್ಚಾಗುತ್ತೆ, ಅಲ್ಲಿ ಏನಾಗುತ್ತೆ, ಫಲವತ್ತತೆ ಕಡಿಮೆ ಆಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಮಣ್ಣಿನಲ್ಲಿ ರಂಧ್ರಯುಕ್ತವಾಗಿರುತ್ತೆ. ಮಣ್ಣು ರಂಧ್ರಯುಕ್ತವಾಗಿರುತ್ತೆ ಅಂದ್ರೆ ನೀವು ಮಣ್ಣಲ್ಲಿ ಹೇಗೆ ರಂಧ್ರ ಹುಡ್ಕೋದಪ್ಪ ಅಂತ ಇರುವಂತಹ ಮಣ್ಣಿನಲ್ಲಿ ಇರುವಂತಹ ಭೂಪ್ರದೇಶದ ಮಣ್ಣಿನಲ್ಲಿ ಅಲ್ಲಲ್ಲಿ ಗಾಳಿ ಚಲಿಸಲಿಕ್ಕೆ, ಗಾಳಿ ವಿನಿಮಯ ಆಗಲಿಕ್ಕೆ ಬೇಕಾದಂತಹ ಸೂಕ್ಷ್ಮ ರಂಧ್ರಗಳ ರೀತಿಯಲ್ಲಿ ಆ ಮಣ್ಣು ಜೋಡಣೆ ಆಗಿರುತ್ತೆ. ಇಲ್ಲಿ ಅತ್ಯಂತ ರಂಧ್ರ ಮುಕ್ತವಾಗಿರುವಂಥದ್ದು ಅಂದ್ರೆ ಸೂಕ್ತವಾಗಿ ಯಾವುದೇ ರೀತಿಯಲ್ಲಿ ಅದು ಪೋಷಕಾಂಶವನ್ನ ಅಥವಾ ಮಣ್ಣಲ್ಲೇ ಗಾಳಿಯನ್ನು ಸುಲಭವಾಗಿ ಅದನ್ನು ವಿನಿಮಯ ಮಾಡಲಿಕ್ಕೆ ಸಹಾಯಕವನ್ನ ಮಾಡೋದಿಲ್ಲ ಅನ್ನುವಂಥದ್ದನ್ನು ನಾವು ನೆನಪಿಟ್ಕೊಳ್ಬಹುದು. ಹಾಗೆ ಸಾವಯವ ಗೊಬ್ಬರ ಬೆಳೆಯನ್ನ ಕಲುಷಿತ ಮಾಡೋದಿಲ್ಲ, ಕಲುಷಿತ ರಹಿತವಾಗಿರುತ್ತೆ. ಆದರೆ ಸಾವಯವ ಗೊಬ್ಬರ ಮಣ್ಣು ಅಥವಾ ಬೆಳೆಯನ್ನ ಏನ್ ಮಾಡುತ್ತೆ, ಕಲುಷಿತ ಮಾಡುತ್ತೆ. ಕಲುಷಿತವಾಗಿಸುತ್ತೆ. ಹಾಗೆ ಇದು ಸಾವಯವ ಗೊಬ್ಬರ ಏನಿದೆ, ಈ ಸಾವಯವ ಗೊಬ್ಬರ ಹೆಚ್ಚಿನ ಪೋಷಕಾಂಶಗಳನ್ನು ಒದಗಿಸೋದಿಲ್ಲ. ಆದರೆ ರಾಸಾಯನಿಕ ಗೊಬ್ಬರ ಹೆಚ್ಚಿನ ಪೋಷಕಾಂಶವನ್ನ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಪೂರೈಕೆಯನ್ನ ಮಾಡುವಂತಹದ್ದಾಗಿದೆ. ವಿದ್ಯಾರ್ಥಿಗಳೇ, ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳಲ್ಲಿರುವಂತಹ ವ್ಯತ್ಯಾಸವನ್ನ ನೋಡ್ತಾ ಹೋದ್ವಿ. ಜೊತೆಗೆ ಮಣ್ಣಿನ ಬೆಳೆಯನ್ನ ಮತ್ತು ಮಣ್ಣನ್ನ ಕಲುಷಿತವಾಗಿ ಮಾಡಿದ ಜೊತೆಗೆ ಜಲವನ್ನು ಸಹ ಅದು ಮಾಲಿನ್ಯವನ್ನು ಉಂಟು ಮಾಡುತ್ತೆ. ಸಾವಯವ ಗೊಬ್ಬರ ಯಾವುದೇ ರೀತಿಯಲ್ಲಿ ಜಲ ಮಾಲಿನ್ಯವನ್ನು ಉಂಟು ಮಾಡೋದಿಲ್ಲ ಅನ್ನುವಂಥದ್ದನ್ನ ನಾವು ಈ ಚಟುವಟಿಕೆಯ ಮೂಲಕ ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳಿರುವಂತಹ ಬಳಕೆಯಿಂದ ಬೆಳೆಗಳಲ್ಲಿ ಯಾವ ರೀತಿಯಲ್ಲಿ ಹೆಚ್ಚಿನ ಪ್ರಮಾಣದ ಬೆಳವಣಿಗೆ ಆಗುತ್ತೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಯಿತು. ಜೊತೆಗೆ ಇವುಗಳಲ್ಲಿರುವಂತಹ ವ್ಯತ್ಯಾಸವನ್ನು ಸಹ ಅರಿಯಲಿಕ್ಕೆ ಸಹಾಯ ಆಗಿದೆ ಅಂತ ಹೇಳಿ ಅನ್ಬೋದು. ಈಗ ಕೃಷಿ ಪದ್ಧತಿಗಳು ಏನಿದೆ, ಆ ಕೃಷಿ ಪದ್ಧತಿಗಳಲ್ಲಿ ಮೂರನೇ ಹಂತ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಬಳಕೆ ಅನ್ನುವಂಥದ್ದು ಗೊತ್ತಾಯ್ತು. ಗೊಬ್ಬರ ಅಂತ ಹೇಳಿದ್ರು ಗೊತ್ತಾಯ್ತು, ಪೋಷಕಾಂಶಗಳನ್ನ ಬೆಳೆಗೆ ಒದಗಿಸುವುದು. ಹಾಗಾದ್ರೆ ಗೊಬ್ಬರ ಅಲ್ಲದೆ ಇನ್ನು ಯಾವ ವಿಧಾನದಿಂದ ಬೆಳೆಗಳಿಗೆ ನಾವು ಪೋಷಕಾಂಶಗಳನ್ನು ಒದಗಿಸಬಹುದು? ಗೊಬ್ಬರ ಹಾಕಬಾರದು, ಆದರೂ ಸಹ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚು ಮಾಡಿ ಮಣ್ಣಿಗೆ ಪೋಷಕಾಂಶವನ್ನು ಹೆಚ್ಚಿಸಲಿಕ್ಕೆ ಇರುವಂತಹ ಮತ್ತೊಂದು ವಿಧಾನ ಇದೆ. ಯಾರಾದ್ರೂ ಹೇಳ್ತೀರಾ? ಆ ವಿಧಾನ ಯಾವುದಪ್ಪ ಅಂತ ಹೇಳಿದ್ರೆ ಬೆಳೆ ಸರದಿ ವಿಧಾನ. ಯಾವ ವಿಧಾನ ಅದು? ಬೆಳೆ ಸರದಿ ವಿಧಾನ. ಬೆಳೆ ಸರದಿ ವಿಧಾನ ಅಂತ ಹೇಳಿದ್ರೆ ಏನು? ಒಂದು ನಿರ್ದಿಷ್ಟ ಕೃಷಿ ಭೂಮಿಯಲ್ಲಿ, ಒಂದು ಆಯ್ಕೆ ಮಾಡಿಕೊಂಡಿರುವಂತಹ ಕೃಷಿ ಭೂಮಿಯಲ್ಲಿ ಒಂದಾದ ನಂತರ ವಿಭಿನ್ನ ಬೆಳೆಗಳನ್ನ ಬೆಳೀತಾ ಹೋಗೋದು. ವಿಭಿನ್ನ ಬೆಳೆಗಳನ್ನ ಒಂದಾದ ನಂತರ ಒಂದರಂತೆ ಬೆಳೆಯುವಂತಹದ್ದನ್ನ ನಾವು ಏನಂತ ಹೇಳಿ ಕರೀತೀವಪ್ಪ ಅಂತ ಹೇಳಿದ್ರೆ ಬೆಳೆ ಸರದಿ. ಏನಂತ ಹೇಳಿದ್ರು? ಬೆಳೆ ಸರದಿ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ವಿಭಿನ್ನ ಬೆಳೆಗಳನ್ನ ಬೆಳೆಯುವುದು.
ಹೇಗೆ ವಿಭಿನ್ನ ಬೆಳೆಗಳನ್ನು ಬೆಳೆಯುವುದು ಅಂತ ಹೇಳಿದ್ರೆ, ಹೀಗೆ ಒಂದು ಸಲ ಒಂದು ಕೃಷಿ ಭೂಮಿಯಲ್ಲಿ ಒಂದು ಸಲ ಬಿತ್ತನೆ ಮಾಡಿದ್ರೆ ಮತ್ತೊಮ್ಮೆ ಏನ್ ಮಾಡುವಂಥದ್ದು, ನೆಕ್ಸ್ಟ್ ಮುಂದಿನ ಬಿತ್ತನೆಗೆ ಏನ್ ಮಾಡೋದಪ್ಪ ಅಂತ ಹೇಳಿದ್ರೆ ಆ ಭೂಮಿಯಲ್ಲಿ ದ್ವಿದಳ ಧಾನ್ಯಗಳನ್ನ ಬಿತ್ತನೆ ಮಾಡೋದು. ಒಂದು ಸಲದ ಸೀಸನ್ ನಲ್ಲಿ ನಾವು ಭತ್ತವನ್ನ ಬಿತ್ತನೆ ಮಾಡಿದ್ರೆ ಇನ್ನೊಂದು ಸಲದಲ್ಲಿ ದ್ವಿದಳ ಧಾನ್ಯಗಳನ್ನ ಬಿತ್ತನೆ ಮಾಡೋದ್ರಿಂದ ನಾವು ಮಣ್ಣಿನಲ್ಲಿ ಪೋಷಕಾಂಶವನ್ನ ಹೆಚ್ಚು ಮಾಡಬಹುದು. ಈ ವಿಭಿನ್ನ ಬೆಳೆಗಳಲ್ಲಿ ಹೆಚ್ಚಾಗಿ ಆಯ್ಕೆ ಮಾಡಿಕೊಳ್ಳುವಂತಹ ಸಸ್ಯಗಳು ಯಾವುದಪ್ಪ ಅಂತ ಹೇಳಿದ್ರೆ ಲೆಗ್ಯುಮಿನೇಸಿ ಸಸ್ಯಗಳು. ಯಾವ ಸಸ್ಯಗಳನ್ನ ಆಯ್ಕೆ ಮಾಡ್ಕೊಳ್ತೀವಿ? ಲೆಗ್ಯುಮಿನೇಸಿ ಸಸ್ಯಗಳನ್ನ ಇದಕ್ಕೆ ಆಯ್ಕೆ ಮಾಡಿ. ಲೆಗ್ಯುಮಿನೇಸಿ ಜಾತಿಯ ಸಸ್ಯಗಳು ಅಂತ ಹೇಳಿದ್ರೆ ಈ ದ್ವಿದಳ ಸಸ್ಯಗಳು, ದ್ವಿದಳ ಧಾನ್ಯಗಳ ಸಸ್ಯಗಳು. ನೀವು ಎಲ್ಲರೂ ಸಹ ಕಡಲೆ ಗಿಡಗಳನ್ನ, ಕಡಲೆಕಾಳುಗಳಿರುವಂತಹ ಆ ಹಸಿ ಗಿಡದಲ್ಲಿ ಮೇಲೆ ಕಡಲೆಕಾಳು ಬರುತ್ತಲ್ಲ, ಅದನ್ನ ತಿಂದಿರ್ತೀರಿ, ಚಳಿಗಾಲದ ಸೀಸನ್ ಅಲ್ಲಿ ಸಿಗ್ತಾರೆ. ಆ ಕಡಲೆಕಾಳಿನ ನಿಮಗೆ ಮಾರುಕಟ್ಟೆಯಲ್ಲಿ ಗಿಡ ಸಮೇತ ಮಾರ್ತಾ ಇರ್ತಾರೆ. ಆ ಗಿಡದಲ್ಲಿ, ಆ ಸಸ್ಯದಲ್ಲಿ ಬೇರು ಸಹ ಇರುತ್ತೆ. ಆ ನೀವು ಗಿಡದ ಕಾಳನ್ನ ತಿನ್ನುವುದ್ರ ಜೊತೆಗೆ ಆ ಬೇರನ್ನು ಸಹ ನೀವು ಗಮನಿಸಿದ್ರೆ ಆ ಬೇರಿನ ರಚನೆಯಲ್ಲಿ, ಈಗ ಸಸ್ಯ ಇದೆ ಅಂತ ಹೇಳಿದ್ರೆ ಆ ಸಸ್ಯದ ಬೇರಿನ ರಚನೆ ಏನಿದೆ, ಆ ಬೇರಿನ ರಚನೆಯಲ್ಲಿ ಒಂದು ನೀವು ಸೂಕ್ಷ್ಮವಾಗಿ ಅವಲೋಕಿಸಿದ್ರೆ ಅಲ್ಲಿ ಚಿಕ್ಕ ಚಿಕ್ಕ ಗಂಟುಗಳು ಕಂಡು ಬರ್ತವೆ. ದ್ವಿದಳ ಸಸ್ಯಗಳಲ್ಲಿನ ಎಲ್ಲಾ ಸಸ್ಯಗಳ ಬೇರುಗಳಲ್ಲಿಯೂ ಸಹ ಈ ರೀತಿಯ ಚಿಕ್ಕ ಚಿಕ್ಕ ಗಂಟುಗಳು ಕಂಡು ಬರುತ್ತೆ. ಈ ಚಿಕ್ಕ ಗಂಟುಗಳಲ್ಲಿ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಆ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂತ ಹೇಳಿದ್ರೆ, ಆ ಸೂಕ್ಷ್ಮವಾದ ಬ್ಯಾಕ್ಟೀರಿಯಾ ಯಾವುದಪ್ಪ ಅಂತ ಹೇಳಿದ್ರೆ ರೈಸೋಬಿಯಂ. ಈ ರೈಸೋಬಿಯಂ ಅನ್ನುವಂತಹ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರುವಂತಹ ನೈಟ್ರೋಜನ್ ಅನ್ನ ಮಣ್ಣಿಗೆ ತಂದು ಸೇರಿಸುತ್ತೆ. ಯಾವುದನ್ನ ಫಿಕ್ಸ್ ಮಾಡಿ ಸೇರಿಸುತ್ತೆ? ಅದು ನೈಟ್ರೋಜನ್ ಅನ್ನ ಮಣ್ಣಿನಲ್ಲಿ ಅದು ಸೇರಿಸುತ್ತೆ. ಈ ನೈಟ್ರೋಜನ್ ಅನ್ನ ಮಣ್ಣಿಗೆ ತಂದು ಸೇರಿಸುವುದರಿಂದ ಮಣ್ಣಿನಲ್ಲಿ ನೈಟ್ರೋಜನ್ ಯುಕ್ತ ಅಂಶ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಮಣ್ಣಿನ ಫಲವತ್ತತೆ ಆಗುತ್ತೆ. ಅಂದ್ರೆ ಒಂದು ಸಲ ಭತ್ತ ಬೆಳೆದಾಗ ಭತ್ತ ಏಕದಳ ಸಸ್ಯ ಮಣ್ಣಿನಲ್ಲಿರುವಂತಹ ನೈಟ್ರೋಜನ್ ಅನ್ನ ಹೀರಿಕೊಂಡ್ರೆ, ದ್ವಿದಳ ಸಸ್ಯವನ್ನ ಬೆಳೆದಾಗ ಪುನಃ ಮಣ್ಣಿಗೆ ಏನಾಗ್ತಾ ಹೋಗುತ್ತೆ? ನೈಟ್ರೋಜನ್ ಯುಕ್ತ ಅಂಶಗಳು ಸೇರ್ಕೊಳ್ಳುತ್ತೆ. ಇದರಿಂದಲೂ ಸಹ ನಾವು ಮಣ್ಣಿಗೆ ಪೋಷಕಾಂಶವನ್ನು ಒದಗಿಸುವಂತಹ ಒಂದು ಪ್ರಮುಖವಾದಂತಹ ಮತ್ತೊಂದು ವಿಧಾನ ಅಂತ ಹೇಳಿ ನಾವು ಇಲ್ಲಿ ತಿಳಿಯಲಿಕ್ಕೆ ಸಾಧ್ಯ ಮಾಡಬೇಕು. ಇದಲ್ಲದೆ ಕೆಲವೊಮ್ಮೆ ಕೃಷಿ ಭೂಮಿಯನ್ನ, ಆ ಕೃಷಿಗೆ ಒಳಪಡುವಂತಹ ಭೂಮಿಯನ್ನ ಬೆಳೆಗಳ ಅವಧಿಗಳ ನಡುವೆ ಅದನ್ನ ಖಾಲಿ ಬಿಟ್ಟಲ್ಲಿಯೂ ಸಹ ಅಲ್ಲಿಯೂ ಸಹ ಮಣ್ಣಿನ ಫಲವತ್ತತೆಯನ್ನ ಕಾಪಾಡಬಹುದು ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ವ್ಯತ್ಯಾಸವನ್ನ ತಿಳಿದುಕೊಂಡ್ವಿ. ಸಾವಯವ ಗೊಬ್ಬರ ಅಥವಾ ರಸಗೊಬ್ಬರವನ್ನ ಹಾಕದೆಯೇ ನಾವು ಮಣ್ಣಿನಲ್ಲಿ ಪೋಷಕಾಂಶವನ್ನ ಹೇಗೆ ಹೆಚ್ಚಿಸಬಹುದು ಅನ್ನೋದಕ್ಕೆ ಇರುವಂತಹ ಇನ್ನೊಂದು ವಿಧಾನ ಯಾವುದಪ್ಪ ಅಂತ ಹೇಳಿದ್ರೆ ಬೆಳೆ ಸರದಿನ ಬಗ್ಗೆ ತಿಳಿದುಕೊಂಡ್ವಿ. ವಿಭಿನ್ನ ಬೆಳೆಗಳನ್ನ ಒಂದು ನಿರ್ದಿಷ್ಟ ಭೂಮಿಯಲ್ಲಿ ಕಾಲಾಂತರದಲ್ಲಿ ಏನ್ ಮಾಡ್ತಾ ಹೋಗ್ಬೇಕು? ಬೆಳೀತಾ ಹೋಗುವಂತದ್ದನ್ನ, ವಿಭಿನ್ನ ಬೆಳೆಗಳನ್ನ ಒಂದು ನಿರ್ದಿಷ್ಟ ಭೂಮಿಯಲ್ಲಿ ಕಾಲಾಂತರದಲ್ಲಿ, ಅಂದ್ರೆ ಒಂದೇ ಕಾಲದಲ್ಲ, ಅದನ್ನ ಒಂದರ ನಂತರ ಒಂದು ಬೆಳೆಯನ್ನ ಬೆಳೆದ್ರೆ ಅದನ್ನ ನಾವು ಬೆಳೆ ಸರದಿ ಅಂತ ಹೇಳಿ ಕರಿತೀವಿ ಅನ್ನುವಂಥದ್ದನ್ನು ತಿಳಿದುಕೊಂಡ್ವಿ. ಈಗ ನಾವು ಮುಂದೆ ನೀರಾವರಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ನಾವು ಕೃಷಿ ಪದ್ಧತಿಯ ಇನ್ನೊಂದು ವಿಧಾನವಾದಂತಹ ನೀರಾವರಿಯ ಬಗ್ಗೆ ತಿಳಿದುಕೊಳ್ಳೋಣ. ನೀರಾವರಿ ಅಂತ ಹೇಳಿದ್ರೆ ನೀರನ್ನ ಹಾಯಿಸೋದು ಹೇಗೆ ಅಂತ ಹೇಳಿ ವರಿ ಮಾಡೋದ ಅಲ್ಲ. ಹಾಗಾದ್ರೆ ಮತ್ತೆ ವರಿ ಬಿಟ್ಬಿಟ್ರೆ ನೀರನ್ನ ಬೆಳೆಗಳಿಗೆ ಹಾಯಿಸೋದು ಅಂದ್ರೆ ವಿಭಿನ್ನ ಕಾಲಾಂತರಗಳಲ್ಲಿ ನೀರನ್ನ ಸಸ್ಯಗಳಿಗೆ ಒದಗಿಸುವುದಕ್ಕೆ ಏನಂತ ಹೇಳಿ ಕರಿತೀವಿ? ನಾವು ನೀರಾವರಿ ಅಂತ ಹೇಳಿ ಕರಿತೀವಿ. ವಿಭಿನ್ನ ಕಾಲಾಂತರದಲ್ಲಿ ಸಸ್ಯಗಳಿಗೆ ನೀರನ್ನ ಹಾಯಿಸುವುದು, ಸಸ್ಯಗಳಿಗೆ ನೀರನ್ನ ಹಾಯಿಸುವಂತಹ ಒಂದು ಪ್ರಕ್ರಿಯೆ, ನೀರನ್ನ ಒದಗಿಸುವಂತಹ ಪ್ರಕ್ರಿಯೆಗೆ ಏನಂತ ಹೇಳಿ ಕರಿತೀವಿ ಮಕ್ಕಳೇ? ನೀರಾವರಿ ಅಂತ ಹೇಳಿ ಕರಿತೀವಿ. ನೀರಾವರಿಯನ್ನ ನಾವು ಕೆರೆಯಲ್ಲಿರುವಂತಹ ನೀರನ್ನಾದ್ರೂ ಬೆಳೆಗೆ ಹಾಯಿಸಬಹುದು, ಕಾಲುವೆಗಳಲ್ಲಿರುವಂತಹ ನೀರನ್ನ ಹಾಯಿಸಬಹುದು, ಕೊಳವೆ ಬಾವಿಗಳಲ್ಲಿರುವಂತಹ ನೀರನ್ನಾಗ್ಲಿ, ಅಣೆಕಟ್ಟಿನಲ್ಲಿರುವಂತಹ ನೀರನ್ನಾಗ್ಲಿ, ನದಿಗಳಲ್ಲಿರುವಂತಹ ನೀರನ್ನಾಗ್ಲಿ ಬೆಳೆಗಳಿಗೆ ಹಾಯಿಸುವುದರ ಮೂಲಕ ಬೆಳೆಗಳಿಗೆ ನೀರನ್ನು ಒದಗಿಸುವಂತಹದನ್ನ ನಾವೇನಂತ ಹೇಳಿ ಕರಿತೀವಿ? ನೀರಾವರಿ ಅಂತ ಹೇಳಿ ಕರಿತೀವಿ. ಈ ಕೃಷಿ ಪದ್ಧತಿ ಯಾವಾಗ ಆರಂಭ ಆಯಿತೋ ಆಗಿನಿಂದಲೂ ಸಹ ನೀರಾವರಿಯ ವಿಧಾನ
ವಿಧಾನಗಳಿವೆ. ಆ ನೀರಾವರಿಯ ವಿಧಾನಗಳಲ್ಲಿ 2 ವಿಧಾನಗಳನ್ನ ನಾವು ಪ್ರಮುಖವಾಗಿ 2 ವರ್ಗಗಳಾಗಿ ವಿಂಗಡಿಸ್ತೀವಿ. ಒಂದನೇದು ಯಾವುದಪ್ಪ ಅಂತ ಹೇಳಿದ್ರೆ ಸಾಂಪ್ರದಾಯಿಕ ನೀರಾವರಿ ವಿಧಾನ. ಒಂದನೇದು ಯಾವುದು? ಸಾಂಪ್ರದಾಯಿಕ ವಿಧಾನಗಳು. ಸಾಂಪ್ರದಾಯಿಕ ವಿಧಾನಗಳು ಅಂತ ಹೇಳಿದ್ರೆ ಯಾವುದು ಅನ್ನುವಂಥದ್ದು ಹಿಂದೆ ನಮ್ಮ ಪೂರ್ವಜರು ಬಳಸ್ತಾ ಇದ್ದಂತಹ, ಹಿಂದಿನವರು ಬಳಸ್ತಾ ಇದ್ದಂತಹ ಆಧುನಿಕತೆ, ವೈಜ್ಞಾನಿಕತೆ, ತಂತ್ರಜ್ಞಾನ ಮುಂದುವರೆದ ಹಾಗೆ ನಾವು ಇತ್ತೀಚೆಗೆ ಬಹಳಷ್ಟು ಆಧುನಿಕ ನೀರಾವರಿ ಪದ್ಧತಿಯನ್ನು ಅಳವಡಿಸ್ತಿದ್ದೀವಿ. ಆದರೆ ಹಿಂದೆ ಬಳಸುತ್ತಿದ್ದಂತಹ ನೀರಾವರಿ ವಿಧಾನಗಳೇನಿದೆ ಅವು ಸಾಂಪ್ರದಾಯಿಕ ವಿಧಾನಗಳ. ಆ ಥರದ ವಿಧಾನಗಳು ಯಾವ್ಯಾವಪ್ಪ ಅಂತ ಹೇಳಿದ್ರೆ, ಒಂದನೇ ಏತ ನೀರಾವರಿ, ಎರಡನೇ ಅಗಳು ನೀರಾವರಿ ಅಥವಾ ಇದನ್ನ ರಾಟೆ ಅಂತ ಹೇಳಿ ಕರಿತೀವಿ. ಪಂಪು ಎತ್ತು ನೀರಾವರಿ. ನೆಕ್ಸ್ಟ್ ಲಾಸ್ಟ್ ರಾಹಟ್ ನೀರಾವರಿ ಎಂಬ 4 ಸಾಂಪ್ರದಾಯಿಕ ವಿಧಾನಗಳನ್ನ ನೋಡಿದ್ದೀವಿ ಅನ್ನುವಂಥದ್ದು. ಆದರೆ ಇಲ್ಲಿ ಈ ನೀರಾವರಿಯ ವಿಧಾನಗಳ ಚಿತ್ರವನ್ನ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಇದು ಒಂದು ಸಾಂಪ್ರದಾಯಿಕ ನೀರಾವರಿಯ ವಿಧಾನಗಳಾಗಿರುತ್ತೆ. ನಿಮ್ಮ ಪುಸ್ತಕದಲ್ಲಿ ಅಗಳು ನೀರಾವರಿಯನ್ನು ಮತ್ತು ಪಂಪು ಎತ್ತಿನ ನೀರಾವರಿ ಎನ್ನುವಂಥದ್ದನ್ನು 2ನೇದರಲ್ಲಿ, ಏಕ ನೀರಾವರಿ ಅನ್ನುವಂಥದ್ದನ್ನು 3ನೇದರಲ್ಲಿ, 4ನೇದರಲ್ಲಿ ರಾಹಟ್ ನೀರಾವರಿ ಅನ್ನುವಂಥದ್ದು ಸನ್ನೆ ವಿಧಾನದ ನೀರಾವರಿ. ಈ ವಿಧಾನಗಳನ್ನ ಟೆಕ್ಸ್ಟ್ ಬುಕ್ನಲ್ಲಿ ನಿಮಗೆ ಚಿತ್ರ ಸಹಿತ ಕೊಟ್ಟಿದ್ದಾರೆ. ಅದನ್ನು ಸಹ ನೀವು ವೀಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿರುವಂತಹ ಪೇಜ್ ನಂಬರ್ 11ರಲ್ಲಿ ನಿಮಗೆ ಆ ಚಿತ್ರಗಳನ್ನ ಕೊಟ್ಟಿದ್ದಾರೆ. ಚಿತ್ರಗಳು ನಿಮಗೆ ಕಾಣಿಸ್ತಾ ಇದೆ ಅಂತ ಹೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ. ಇದು ಸಾಂಪ್ರದಾಯಿಕ ನೀರಾವರಿಯ ಚಿತ್ರಗಳನ್ನ ವೀಕ್ಷಿಸಿ ನೀವು ಅವುಗಳನ್ನು ತಿಳಿದುಕೊಳ್ಬಹುದು. ಒಂದನೇದಿರುವಂತಹ ಅಗಳು ನೀರಾವರಿಯಲ್ಲಿಯೂ ಸಹ ಅಲ್ಲಿ ಒಂದು ರಾಟೆಯ ಸಹಾಯದಿಂದ ನೀರನ್ನ ಮೇಲಕ್ಕೆ ಎತ್ತುವಂತಹದನ್ನು ಕಾಣಬಹುದು. 2ನೆಯ ವಿಧಾನದಲ್ಲಿ ಸರಪಳಿ ಪಂಪ್ ವಿಧಾನ ಅನ್ನುವಂತಹದ್ದು ಏನಿದೆ, ಆ ಸರಪಳಿ ಪಂಪ್ ವಿಧಾನ, ಆ ವಿಧಾನದಲ್ಲಿಯೂ ಸಹ ನಾವು ಅಲ್ಲಿ ನೀರನ್ನ ಮೇಲೆತ್ತುವಂತಹ ವಿಧಾನವನ್ನು ಕಾಣಬಹುದು. ಹಾಗೆ ಏತ ನೀರಾವರಿ, ಇಲ್ಲಿಯೂ ಸಹ ನೀರನ್ನ ಮೇಲೆತ್ತುವಂತಹ ವಿಧಾನವನ್ನ ಕಾಣಬಹುದು. ಜೊತೆಗೆ ರಾಹಟ್ ಅನ್ನುವಂಥದ್ದು ಜಾನುವಾರುಗಳ ಸಹಾಯದಿಂದ ಯಂತ್ರವನ್ನ ತಿರುಗಿಸಿ ನೀರನ್ನ ಬೆಳೆಗಳಿಗೆ ಹಾಯಿಸುವಂತಹದ್ದು. ಅಂದ್ರೆ ಈ ಸಾಂಪ್ರದಾಯಿಕ ವಿಧಾನಗಳಲ್ಲಿ ಜಾನುವಾರು ಅಥವಾ ಮಾನವರು ದೈಹಿಕ ಶ್ರಮದಿಂದ ನೀರನ್ನ ಮೇಲಕ್ಕೆ ಎತ್ತುವಂತಹ ಒಂದು ಪದ್ಧತಿ ಏನಾಗಿತ್ತು, ರೂಢಿಯಲ್ಲಿ ಇತ್ತು. ಹಾಗಾಗಿ ಆ ನೀರಾವರಿ ವಿಧಾನವನ್ನು ಅನುಸರಿಸುವುದರಿಂದ ದೈಹಿಕ ಶ್ರಮ ಏನಾಗ್ತಾ ಇತ್ತು, ಹೆಚ್ಚಾಗ್ತಾ ಇತ್ತು. ಆದರೆ ಈಗ ವಿಜ್ಞಾನ ತಂತ್ರಜ್ಞಾನ ಮುಂದುವರೆದಂತೆ ವೈಜ್ಞಾನಿಕದಲ್ಲಿ ವೈಜ್ಞಾನಿಕ ವಿಧಾನವನ್ನ ಕೃಷಿಯಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಬಳಸ್ತಾ ಇದ್ದೀವಿ ಅನ್ನುವಂಥ. ಕೃಷಿಯಲ್ಲಿ ವೈಜ್ಞಾನಿಕ ವಿಧಾನವನ್ನ ಬಳಸ್ತಾ ಇದ್ದೀವಿ. ಆ ವೈಜ್ಞಾನಿಕ ವಿಧಾನಗಳನ್ನ ಬಳಸಿರೋದ್ರಿಂದ ಆಧುನಿಕ ನೀರಾವರಿ ಪದ್ಧತಿಗಳೇನಾಗಿದೆ ಈಗ ಕಂಡು ಬರ್ತಾ ಇದೆ. ಆಧುನಿಕ ನೀರಾವರಿ ಪದ್ಧತಿಗಳು ಯಾವುದಪ್ಪ ಅಂತ ಹೇಳಿದ್ರೆ, ಆಧುನಿಕ ನೀರಾವರಿ ಪದ್ಧತಿಗಳು ವಿದ್ಯಾರ್ಥಿಗಳೇ, ನೀರಾವರಿಯ ವಿಧಾನಗಳನ್ನು ಹೇಳಿದಾಗ ಸಾಂಪ್ರದಾಯಿಕ ವಿಧಾನಗಳ ಪರಿಚಯ ನಿಮಗೆ ಅಷ್ಟು ಇರಲಿಲ್ಲ. ಏಕ ನೀರಾವರಿ, ಅಗಳು ನೀರಾವರಿ, ಸರಪಳಿ ಪಂಪು. ವಿದ್ಯಾರ್ಥಿಗಳಿಗೆ ಒಂದು ಸ್ವಲ್ಪ ಸರಿ ಮಾಡ್ಕೊಳ್ಳಿ. ಸರಪಳಿ ಪಂಪು ನೀರಾವರಿ ಮತ್ತು ರಾಹಟ್ ನೀರಾವರಿ, ಇವುಗಳ ಬಗ್ಗೆ ನಿಮಗಷ್ಟು ಜ್ಞಾನ ಅಥವಾ ಅದರ ವಿಷಯದ ಬಗ್ಗೆ ಸರಿಯಾಗಿ ಮಾಹಿತಿ ಇರಲಿಲ್ಲ. ಆದರೆ ಇದರ ಬಗ್ಗೆ ನನಗೂ ಸಹ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲ. ಆದರೆ ಈಗ ಆಧುನಿಕ ನೀರಾವರಿ ವಿಧಾನಗಳೇನಿವೆ ಅದು ನಿಮಗೆ ಗೊತ್ತೇ ಇದೆ. ನಿಮ್ಮ ಮನೆಯ ಹತ್ರ ಅಥವಾ ನೀವು ಬರ್ತಾ ಇರುವಂತಹ ಅಥವಾ ನಿಮ್ಮ ಸುತ್ತಮುತ್ತಲಿನ ನಿಮ್ಮ ವ್ಯವಸಾಯದ ಭೂಮಿಗಳಲ್ಲಿ ಯಾವ ರೀತಿ ಬೆಳೆಗಳಿಗೆ ನೀರನ್ನು ಒದಗಿಸ್ತಾರೆ ಅಂತ ಹೇಳಿದ್ರೆ ನೀವೇ ಹೇಳ್ತಾ ಇರ್ತೀರಿ. ಹನಿ ನೀರಾವರಿಯನ್ನ ಗೊತ್ತಿದೆ ಕೆಲವರಿಗೆ, ಕೆಲವರು ತುಂತುರು ನೀರಾವರಿ ವಿಧಾನವನ್ನ ಅಳವಡಿಸಿರ್ತಾರೆ, ಕೆಲವರು ಕಾಲುವೆ ನೀರನ್ನು
ಬಳಸ್ಕೊಳ್ತಿರ್ತಾರೆ, ಕೆಲವರು ಮತ್ತು ನದಿ ನೀರನ್ನ ಬಳಸಿಕೊಳ್ಳುವಂತದ್ದಾಗಿರುತ್ತೆ, ಕೊಳವೆ ಬಾವಿಯ ನೀರನ್ನ ಬಳಸಿಕೊಳ್ಳುವಂಥದ್ದು, ಇದನ್ನ ನೋಡಿದ್ದೀವಿ. ಆದ್ರೆ ನೀರು ಯಾವುದರಿಂದಾದ್ರೂ ಬಳಸ್ಕೊಳ್ಳಿ, ಬೆಳೆಗಳಿಗೆ ನಾವು ನೀರ ಒದಗಿಸುವಂತಹ ವಿಧಾನ ಏನಿದೆ ಆ ವಿಧಾನಗಳು ಅದರಲ್ಲಿ ಆಧುನಿಕ ನೀರಾವರಿ ಪದ್ಧತಿಯಲ್ಲಿ ಈಗ ಸದ್ಯಕ್ಕೆ ನಿಮಗೆ ಪ್ರಸ್ತುತ ಪಠ್ಯಪುಸ್ತಕದಲ್ಲಿರುವ ಹಾಗೆ ಒಂದು ಹನಿ ನೀರಾವರಿ ಮತ್ತೊಂದು ತುಂತುರು ನೀರಾವರಿ ಅನ್ನುವಂತಹ ಎರಡು ವಿಧಾನಗಳನ್ನು ನೋಡ್ತೀವಿ. ಒಂದು ತುಂತುರು ನೀರಾವರಿ ಮತ್ತೊಂದು ಹನಿ ನೀರಾವರಿ. ತುಂತುರು ನೀರಾವರಿ ಅಂತ ಹೇಳಿದ್ರೆ ಏನು ಅದೇ ನಿಮಗೆ ಗೊತ್ತೇ ಇದೆ. ಅದನ್ನ ತುಂತುರು ನೀರಾವರಿ ಅನ್ನೋದಕ್ಕಿಂತ ನೀವು ಸಹ ಅದನ್ನ ಇಂಗ್ಲಿಷ್ ನಲ್ಲಿ ಆ ಪದವನ್ನ ಬಳಸ್ತೀರಾ, ಸ್ಪ್ರಿಂಕ್ಲರ್ ಅಂತ ಹೇಳಿ. ಹಾಗಾಗಿ ಅದು ಸ್ಪ್ರಿಂಕ್ಲರ್ ಇರಿಗೇಷನ್ ಆಗಿರ್ಬೋದು. ಇದನ್ನ ಮತ್ತೆ ಇಲ್ಲಿ ಹನಿ ನೀರಾವರಿಯನ್ನ ಡ್ರಿಪ್ ಇರಿಗೇಷನ್ ಅನ್ನುವಂತಹ ಪದದಲ್ಲೇ ಬಳಸುವಂತಹದ್ದನ್ನು ಅಂತ ಹೇಳಿದ್ರೆ, ಈ ಎರಡು ನೀರಾವರಿಯನ್ನ ಬೆಳೆಗಳಿಗೆ ಬಳಸ್ತೀವಿ. ಆದ್ರೆ ಬೇರೆ ಬೇರೆ ಬೆಳೆಗಳಿಗೆ ಬೇರೆ ಬೇರೆ ನೀರಾವರಿಯನ್ನ ವಿಧಾನಗಳನ್ನ ಅಳವಡಿಸ್ತಾ ಹೋಗ್ತೀವಿ. ತುಂತುರು ನೀರಾವರಿ ಸಾಮಾನ್ಯವಾಗಿ ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದ ಪ್ರದೇಶಗಳಲ್ಲಿ, ಅಂದ್ರೆ ಎಲ್ಲಿ ನೀರಿನ ಪೂರೈಕೆ ಹೆಚ್ಚಿನ ಪ್ರಮಾಣದಲ್ಲಿ ಇರೋದಿಲ್ಲ, ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದೆ ಇರುವ ಪ್ರದೇಶದಲ್ಲಿ ತುಂತುರು ನೀರಾವರಿಯನ್ನು ಅಳವಡಿಸ್ತೀವಿ. ಆದರೆ ಹನಿ ನೀರಾವರಿಯನ್ನು ನಾವು ಅತ್ಯಂತ ಕನಿಷ್ಠ ಲಭ್ಯತೆ ಇರುವಂತಹ ಪ್ರದೇಶದಲ್ಲಿ ಬಳಸ್ತೀವಿ. ಇದು ಸಾಕಷ್ಟು ನೀರಿನ ಲಭ್ಯತೆ ಇಲ್ಲದೆ ಇರುವಂತದ್ರಲ್ಲಿ ಇದು ಕನಿಷ್ಠ ನೀರಿನ ಲಭ್ಯತೆ, ಅಂದ್ರೆ ಅತಿ ಕಡಿಮೆ, ಅಲ್ಲೆಲ್ಲ ಹೆಚ್ಚಿಗೆ ನೀರು ಬೋರ್ ಕೊಡೋದ್ರೆ ನೀರು ಬರದೇ ಇರುವಂತಹ, ಭೂಮಿಯ ಆಳದಲ್ಲಿ ಅಂತ ಜಲ ಇಲ್ಲದೆ ಇರುವಂತಹ ಕಡಿಮೆ ಇರುವಂತಹ ಪ್ರದೇಶಗಳಲ್ಲಿ ಹನಿ ನೀರಾವರಿಯನ್ನ, ನೀರಿನ ಆಕರಗಳಿಂದ ನೀರಿನ ಪೂರೈಕೆ ಆಗದೇ ಇರುವಂತಹ ಪ್ರದೇಶಗಳಲ್ಲಿ ಹನಿ ನೀರಾವರಿಯನ್ನ ಆ ಸಸ್ಯ ಬೆಳೆಗಳಿಗೆ ಬಳಸ್ತೀವಿ. ತುಂತುರು ನೀರಾವರಿಯನ್ನ ಸಾಮಾನ್ಯವಾಗಿ ಸಮತಟ್ಟಾಗಿಲ್ಲದಂತಹ ಪ್ರದೇಶದಲ್ಲಿ ಬೆಳೆಯುವಂತಹ ಕಾಫಿ ಎಸ್ಟೇಟ್ಗಳಲ್ಲಿ ಈ ತುಂತುರು ನೀರಾವರಿಯನ್ನು ಬಳಸ್ತೀವಿ. ಹಾಗೆಯೇ ಲಾನ್ ಕೇಳಿದಿಲ್ಲ, ಹುಲ್ಲಿನ ಹಾಸು. ಆ ಹುಲ್ಲಿನ ಹಾಸು ಸಮಯಕ್ಕೆ ಬರಬೇಕು, ಅಥವಾ ಸಮತಟ್ಟಲ್ಲದ ಭೂಮಿಯಲ್ಲೂ ಸಹ ಹುಲ್ಲಿನ ಹಾಸಿದ್ರೆ ಅಲ್ಲಿಯೂ ಸಹ ನಾವು ತುಂತುರು ನೀರಾವರಿಯನ್ನ ಬಳಸ್ತಾ ಹೋಗ್ತೀವಿ. ಇದು ಮಳೆಯ ರೀತಿಯಲ್ಲಿಯೇ ಎಲ್ಲ ಕಡೆ ಸಸ್ಯಗಳಿಗೆ ಮೇಲಿನಿಂದ ಬೀಳೋದ್ರಿಂದ, ಮಳೆಯ ಹನಿಯ ರೂಪದಲ್ಲಿಯೇ ಸಸ್ಯಗಳಿಗೆ ಪೂರೈಕೆ ಆಗೋದ್ರಿಂದ ಸಸ್ಯಗಳು ಚೆನ್ನಾಗಿ ಬೆಳೆಯಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು. ಹಾಗೆ ಹನಿ ನೀರಾವರಿಯನ್ನ ನೀರಿನ ಲಭ್ಯತೆ ಕಡಿಮೆ ಇರುವಂತಹ ಪ್ರದೇಶದಲ್ಲಿ, ಜೊತೆಗೆ ಗಿಡಗಳ ಬೇರಿಗೆ ನೀರನ್ನು ಒದಗಿಸುವುದರಿಂದ ನೀರಿನ ದುಂದು ವೆಚ್ಚವನ್ನು ಸಹ ನಾವಿಲ್ಲಿ ಏನ್ ಮಾಡಬಹುದು, ತಡೆಯಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಇದನ್ನ ದೊಡ್ಡ ದೊಡ್ಡ ಮರಗಳಿಗೆ ಅಥವಾ ತೋಟಗಳಲ್ಲಿ ಆಗಿರ್ಬೋದು, ನೀವು ನೋಡುವಂತಹ ಅಡಿಕೆ ತೋಟಗಳಲ್ಲಿಯೂ ಸಹ ನಾವು ಈ ಹನಿ ನೀರಾವರಿಯನ್ನು ನೋಡ್ತಾ ಇರ್ತೀವಿ. ಬೆಳೆಗಳ ಬುಡಕ್ಕೆ, ಆ ಮರದ ಬುಡದ ಬೇರಿಗೆ ನೀರನ್ನ ಒದಗಿಸುವಂತಹದ್ದಾಗಿರುತ್ತೆ. ಹಣ್ಣುಗಳ ತೋಟಗಳಲ್ಲಿ ಈ ರೀತಿಯಲ್ಲಿ ಹನಿ ನೀರಾವರಿ ವಿಧಾನವನ್ನು ಅಳವಡಿಸ್ತೀವಿ. ನೀರಾವರಿ ಅಂತ ಹೇಳಿದ್ರೆ ಕಾಲಾಂತರದಲ್ಲಿ ಬೆಳೆಗಳಿಗೆ ನೀರನ್ನ ಪೂರೈಸುವಂತಹದ್ದೇನಿದೆ ಅದನ್ನ ನೀರಾವರಿ ಅಂತ ಹೇಳ್ತೀವಿ. ಎಲ್ಲ ಕಡೆಯೂ ಸಹ ಒಂದೇ ರೀತಿಯಲ್ಲಿ ನೀರಾವರಿಯನ್ನ, ಅಂದ್ರೆ ನೀರನ್ನ ಪೂರೈಸೋದಿಲ್ಲ. ನೀರಾವರಿಯನ್ನು ಅನುಸರಿಸಬೇಕಾದ್ರೆ ಬೆಳೆಯಿಂದ ಬೆಳೆಗೆ, ಮಣ್ಣಿನಿಂದ ಮಣ್ಣಿಗೆ, ಕಾಲದಿಂದ ಕಾಲಕ್ಕೆ ಬದಲಾಗ್ತಾ ಹೋಗುತ್ತೆ. ಅದರ ಅವುಗಳ ಗುಣಮಟ್ಟವನ್ನ ಆಧರಿಸಿ ಬೆಳೆಗಳಿಗೆ ನೀರುಣಿಸುವಂತಹದ್ದು, ನೀರನ್ನ ಹಾಯಿಸುವಂತಹದ್ದು, ನೀರಿನ ಆಕಾರಗಳಲ್ಲಿ ಸಂಗ್ರಹವಾದಂತಹ ನೀರನ್ನ ಬೆಳೆಗಳಿಗೆ ಹಾಯಿಸುವಂತಹ ನೀರಾವರಿ ಪದ್ಧತಿಯ ಬಗ್ಗೆ ತಿಳಿದುಕೊಳ್ಳುವ. ಅಂದ್ರೆ ಕೃಷಿ ಪದ್ಧತಿಯನ್ನ ನಾವು ಅಳವಡಿಸಿಕೊಳ್ಬೇಕಾದ್ರೆ ಅವುಗಳಲ್ಲಿ ಇರುವಂತಹ ಮಣ್ಣಿನ ಹದಗೊಳಿಸುವಿಕೆ, ಬಿತ್ತನೆ, ಸಾವಯವ ಮತ್ತು ರಸಗೊಬ್ಬರದ ಬಳಕೆ ಹಾಗೂ ನೀರಾವರಿಯ ಬಗ್ಗೆ ತಿಳಿದುಕೊಂಡು ನೀರಾವರಿಯಲ್ಲಿರುವಂತಹ ಸಾಂಪ್ರದಾಯಿಕ ವಿಧಾನ ಹಾಗೂ ಮತ್ತು ಆಧುನಿಕ ನೀರಾವರಿಯ ವಿಧಾನಗಳನ್ನ ನಾವು ತಿಳಿದುಕೊಂಡು, ಈಗ ನಾವು ಗಮನಿಸ್ತಾ ಇರುವಂತಹ, ನಮಗೆ ಪರಿಚಿತವಿರುವಂತಹ ತುಂತುರು ಮತ್ತು ಹನಿ ನೀರಾವರಿಯ ಬಗ್ಗೆಯೂ ಸಹ ತಿಳಿದುಕೊಂಡಿದ್ದೀವಿ. ವಿದ್ಯಾರ್ಥಿಗಳೇ, ನೀರಾವರಿ ಈ ವಿಷಯದ ಬಗ್ಗೆ ನಿಮಗೆ ಒಂದು ಪುಟ್ಟ ಚಟುವಟಿಕೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳೆಗಳಿಗೆ ಒದಗಿಸುವಂತಹ ನೀರಿನ ಆಕಾರ ಇರುವುದು ಹಾಗೂ ಯಾವ ವಿಧಾನದ ಮೂಲಕ ಅದನ್ನ ಬೆಳೆಗಳಿಗೆ ನೀರನ್ನ ಒದಗಿಸುತ್ತಿದ್ದಾರೆ ಅನ್ನುವಂತಹದನ್ನ ನೀವು ಅದನ್ನ ನೋಟ್ ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಈಗ ನಾವು ಕೃಷಿ ಪದ್ಧತಿಯ ಇನ್ನೊಂದು ವಿಧಾನವಾದಂತಹ
ಕಳೆಯಿಂದ ಹೇಗೆ ನಾವು ರಕ್ಷಣೆಯನ್ನ ಪಡೆಯುವಂಥದ್ದು ಅನ್ನುವಂಥದ್ದು. ಕಳೆಗಳಿಂದ ಕಳೆಯನ್ನ ರಕ್ಷಣೆ ಮಾಡುವುದು ಅಂತ ಹೇಳೋದ್ಕಿಂತ ನಾವು ಅದನ್ನ ಕಳೆಗಳಿಂದ ಹೇಗೆ ರಕ್ಷಣೆ ಪಡೆಯುವುದು ಅನ್ನುವಂಥದ್ದು ಮುಂದಿನ ಹಂತವನ್ನ ನೋಡೋಣ. ಕಳೆ ಅಂತ ಹೇಳಿದ್ರೆ ಏನು? ಸುಮ್ಮನೆ ನೀವು ಯಾವ್ದಾದ್ರೂ ಒಂದು ನಮ್ಮ ಶಾಲಾ ತೋಟದಲ್ಲಿಯೂ ಸಹ ನೀವು ಬೆಳೆದಿರುವಂತಹ ಬೇಡವಾದಂತಹ ಸಸ್ಯಗಳನ್ನು ನೋಡಿ ನೀವು ಅದನ್ನ ಕಳೆ ಅಂತ ಸುಲಭವಾಗಿ ಹೇಳ್ತಿರ್ತೀರ. ಹಾಗಾಗಿ ನೀವು ಇಲ್ಲಿ ಕಳೆ ಅಂತ ಹೇಳಿದ್ರೆ ನಾವು ಬಿತ್ತನೆ ಮಾಡಿರುವಂತಹ ಬೆಳೆಗಳ ಜೊತೆಗೆ ಬೆಳೆಯುವಂತಹ ಅನಪೇಕ್ಷಿತ ಸಸ್ಯಗಳನ್ನ ನಾವು ಬೆಳವಣಿಗೆ ಮಾಡಿ ನಾವು ಅದನ್ನ ಬೆಳೆದೇ ಇಲ್ಲ, ಅದೇ ತಾನಾಗಿ ಏನಾಗಿದೆ ಬೆಳೆಯ ಜೊತೆಗೆ ಅದು ಬೆಳವಣಿಗೆ ಆಗಿದೆ. ಹಾಗಾಗಿ ಕಳೆ ಅಂತ ಹೇಳಿದ್ರೆ ಬೆಳೆಯ ನಡುವೆ ಕಂಡು ಬರುವಂತಹ ಅನಪೇಕ್ಷಿತ ಸಸ್ಯಗಳನ್ನ, ಎಂತಹ ಸಸ್ಯ? ಅನಪೇಕ್ಷಿತ ಸಸ್ಯಗಳು ಮತ್ತು ತಾನಾಗಿ ಬೆಳೆಯುವಂತಹ ಸಸ್ಯ. ಅದು ನಾವೇನು ಅಪೇಕ್ಷೆ ಪಟ್ಟಿಲ್ಲ, ನಾವು ಬೆಳೆಯಲ್ಲಿ ಮಾತ್ರ ಅಂತ ಅಂದ್ಕೊಂಡಿದ್ವಿ. ಆದ್ರೆ ಅದು ಬೆಳೆಗಳ ನಡುವೆ ತಾನಾಗಿ ಅನಪೇಕ್ಷಿತವಾಗಿ ಬೆಳೀತಾ ಇರುವಂತಹ ಸಸ್ಯವನ್ನ ನಾವು ಏನಂತ ಹೇಳಿ ಕರಿತೀವಿ ಮತ್ತೆ ಕಳೆ ಅಂತ ಹೇಳಿ ಕರಿತೀವಿ. ಈ ಕಳೆ ಇದ್ರೆ ಒಳ್ಳೇದ? ಇಲ್ಲ, ಅದನ್ನು ಸಹ ನಿಮಗೆ ಗೊತ್ತಿದೆ. ಕಳೆಯನ್ನ ಏನ್ ಮಾಡ್ತಾರೆ? ಕೀಳ್ತಾರೆ ಅಂತ ಹೇಳ್ತಿದ್ದೀರ. ಹಾಗಾದ್ರೆ ಕಳೆಯನ್ನ ಯಾಕೆ ಕೀಳ್ಬೇಕು? ಕಳೆ ಇದ್ರೆ ಏನ್ ತೊಂದರೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳೇ, ಕಳೆ ಒಂದು ಬೆಳೆಯ ಜೊತೆಗೆ ಬೆಳೆಯೋದ್ರಿಂದ ಅದು ಬೆಳೆಗೆ ಬೇಕಾದಂತಹ ಬೆಳೆ ಏನನ್ನ ಬಳಸಿಕೊಂಡು ಬೆಳೆಯುತ್ತೋ ಅದು ಎಲ್ಲವನ್ನೂ ಸಹ ತಾನೂ ಬೇಕು ಅಂತ ಹೇಳಿ ಅಪೇಕ್ಷಿಸುತ್ತೆ. ಅದು ಸಸ್ಯ, ಇದು ಸಸ್ಯ. ಆದ್ರೆ ಬೆಳೆಯಿಂದ ನಮಗೆ ಲಾಭ ಇದೆ, ಕಳೆಯಿಂದ ಈ ಬೆಳೆಯೂ ಸಹ ಬೆಳೆಯೋದಿಲ್ಲ. ಹಾಗಾಗಿ ಬೆಳೆಗಳಿಗೆ ಬೇಕಾದಂತಹ ಬೆಳೆಗಳ ಜೊತೆಗೆ ಪೈಪೋಟಿಯನ್ನ ಮಾಡುತ್ತೆ ಕಳೆ. ಹಾಗಾಗಿ ಬೆಳೆಗಳಿಗೆ ಏನು ಬೇಕು ಬೆಳೀಲಿಕ್ಕೆ? ಮಣ್ಣು ಬೇಕು ತಾನೆ, ಪೋಷಕಾಂಶ ಬೇಕು ತಾನೆ. ಪೋಷಕಾಂಶ ಬೇಕಾ ಬೇಡ? ಹೇಳಿದಿರ ನೀವು, ಪೋಷಕಾಂಶ ಬೇಕಿದೆ ಅಂತ ಹೇಳಿದ್ವಿ, ಮಣ್ಣು ಬೇಕು ಇದೆ ಅಂತ ಹೇಳಿದ್ವಿ. ಹಾಗೆ ಏನ್ ಬೇಕು ಬೆಳೆಗೆ? ನೀರು ಬೇಕು ತಾನೆ, ನೀರು ಬೇಕು. ಬೆಳಕು ಬೇಕು ತಾನೆ, ಬೆಳಕು ಬೇಕು. ಇವೆಲ್ಲದೂ ತನಗೂ ಬೇಕು ಅಂತ ಹೇಳಿ ಅವುಗಳ ಜೊತೆಗೆ ಅದು ಪೈಪೋಟಿಯನ್ನು ಮಾಡಿ ಬೆಳೆಗಳಿಗೆ ಬೇಕಾದಂತಹ ಅಂಶಗಳ ಜೊತೆಗೆ ಅದನ್ನ ತಾನು ಸಹ ಪಡೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ಆಗ ಬೆಳೆಯ ಬೆಳವಣಿಗೆ ಅಥವಾ ಅದರ ವಿಕಾಸ ಆಗುವಂಥದ್ದು ಸಾಧ್ಯ ಆಗುವುದಿಲ್ಲ. ಹೆಚ್ಚಿನ ಪ್ರಮಾಣದಲ್ಲಿ ಆರೋಗ್ಯಯುತವಾದಂತಹ ಬೆಳೆಯನ್ನು ಬೆಳೆಯಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಈ ಬೆಳೆಯ ನಡುವೆ ಬೆಳೆಯುವಂತಹ ಕಳೆಯನ್ನ ಏನ್ ಮಾಡ್ತೀವಿ? ಕಿತ್ತು ಹಾಕ್ತೀವಿ. ಅದನ್ನ ಬೆಳೆಗಳ ನಡುವೆ ಬೆಳೆದಿರುವಂತಹ ಬೇಡವಾದ ಸಸ್ಯಗಳನ್ನ, ತಾನಾಗಿ ಬೆಳೆದಿರುವಂತಹ ಅನಪೇಕ್ಷಿತ ಸಸ್ಯಗಳನ್ನ ಕಿತ್ತು ಹಾಕುವಂತಹದನ್ನ ನಾವು ಕಳೆ ಕೀಳುವುದು ಅಂತ ಹೇಳಿ ಹೇಳ್ತೀವಿ. ಯಾಕೆ ಕಳೆ ಕೀಳ್ತೀವಿ ಅಂತ ಹೇಳಿದ್ರೆ, ಆರೋಗ್ಯಕರ ಸಸ್ಯದ ಜೊತೆಗೆ ಆಹಾರ, ನೀರು, ಆಹಾರದ ಪೋಷಕಾಂಶ, ನೀರು, ಬೆಳಕು ಮತ್ತು ಮಣ್ಣಿಗಾಗಿ ಅದು ಖನಿಜ ಲವಣಗಳಿಗಾಗಿ ಪೈಪೋಟಿಯನ್ನ ನಡೆಸ್ತಾ ಇರುತ್ತೆ. ಹಾಗಾಗಿ ನಾವು ಅದನ್ನ ಏನ್ ಮಾಡ್ತೀವಿ? ಕಿತ್ತು ಹಾಕ್ತೀವಿ. ಈ ಕಿತ್ತು ಹಾಕುವಂಥದ್ದು ಕೈಯಿಂದ ಯಾಂತ್ರಿಕವಾಗಿ ಆದ್ರೂ ಕಿತ್ತು ಹಾಕೋದು ಅಥವಾ ಕೈಯಿಂದನಾದ್ರೂ ಸಹ ಅದನ್ನ ಕಿತ್ತು ಹಾಕುವಂತಹದನ್ನ ಮಾಡ್ತಾ ಹೋಗ್ತೇವೆ. ಕಳೆಯನ್ನ ಕೀಳುವಂಥದ್ದು, ಕಳೆ ಕೀಳುವಂತಹ ಯಂತ್ರಗಳು ಬಂದಿದೆ. ಅಲ್ಲದೆ ಕೈಯಿಂದಲೂ ಸಹ ಕೀಳ್ತಾ ಹೋಗ್ತಾರೆ, ಕುಡುಗೋಲಿನಿಂದಲೂ ಸಹ ಅದನ್ನ ಕಳೆಯನ್ನ ತೆಗಿತಾ ಹೋಗ್ತಾರೆ. ಅಲ್ಲದೆ ಈಗ ಸುಲಭವಾಗಿ ಕಳೆಯನ್ನು ನಿವಾರಿಸಲಿಕ್ಕೂ ಸಹ ಕಳೆಯನ್ನು ತೆಗಿಲಿಕ್ಕೆ ಅದು ಮಿಷಿನ್ ಸಹ ಬಂದಿದೆ. ಅಲ್ಲದೆ ಇನ್ನೂ ಸುಲಭವಾಗಿ ನೀವು ದಿನನಿತ್ಯ ನೋಡುವಂಥದ್ದು ಅಥವಾ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕಳೆನಾಶಕವನ್ನ ಸಿಂಪಡಿಸುವಂತಹದನ್ನ ನೋಡಿದ್ದೀರ. ಕಳೆನಾಶಕ ಎನ್ನುವಂಥದ್ದು ಏನಿದೆ ಅದು ಸಹ ಕಳೆಯನ್ನು ನಿವಾರಿಸಲಿಕ್ಕೆ ಕಡಿಮೆ ಅವಧಿಯಲ್ಲಿ ಅದನ್ನ ಬೆಳೆಗಳಿಗೆ ಯಾವುದೇ ರೀತಿ ಕಳೆ ಹಾನಿ ಮಾಡದಾಗೆ ಕಳೆಯನ್ನ ನಾಶ ಮಾಡಲಿಕ್ಕೆ ಇರುವಂತಹ ಒಂದು ಕಳೆನಾಶಕ ಸಿಗುತ್ತೆ. ಅದನ್ನ ಅದರ ಹೆಸರೇ ಏನಪ್ಪ ಅಂತ ಹೇಳಿದ್ರೆ 2,4-D ಅಂತ ಹೇಳಿ 2,4-D ಅಂತ ಹೇಳಿ 2,4-ಡೈಕ್ಲೋರೋಫಿನಾಕ್ಸಿ ಅಸಿಟಿಕ್ ಆಮ್ಲ ಅಂತ ಹೇಳಿ ಇದೇನಿದೆ. ಇದನ್ನ ಸಿಂಪಡಣೆ ಮಾಡೋದು ನೀರಿನ ಜೊತೆಗೆ ಅದನ್ನ ಸಾರಯುಕ್ತಗೊಳಿಸಿ, ಅಂದ್ರೆ ಈ ಕಳೆನಾಶಕಕ್ಕೆ ನೀರನ್ನ ಸೇರಿಸಿ ಸಾರಯುಕ್ತಗೊಳಿಸಿ ಸೂಕ್ತವಾದಂತಹ ಯಂತ್ರದ ಸಹಾಯದಿಂದ ಅದನ್ನ ಬೆಳೆಗಳಿಗೆ ಸಿಂಪಡಣೆ ಮಾಡಿದ್ರೆ ಆ ಬೆಳೆಗಳು ಯಾವುದೇ ರೀತಿಯಲ್ಲಿ ಅದಕ್ಕೆ ಹಾನಿ ಆಗೋದಿಲ್ಲ. ಕಳೆಗಳು ಮಾತ್ರ ಏನಾಗುತ್ತೆ ಅದು ನಾಶ ಆಗುತ್ತೆ. ಹಾಗಾಗಿ ಕಳೆಗಳಿಂದ ನಾವು ಸಹ ಇದನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ.
ಆಗ ನಮಗೆ ಕಳೆಗಳಿಂದ ಬೆಳೆ ರಕ್ಷಣೆಯಾಗಿ ಉತ್ತಮವಾದಂತಹ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ. ಆದರೆ ಕಳೆನಾಶಕವನ್ನ ಸಿಂಪಡಿಸುವಾಗ ರೈತ ತುಂಬಾ ಎಚ್ಚರಿಕೆ ಕ್ರಮವನ್ನು ವಹಿಸಿಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಕಳೆನಾಶಕ ಅನ್ನುವಂಥದ್ದು ಅತ್ಯಂತ ಹಾನಿಕಾರಕ ರಾಸಾಯನಿಕ ವಸ್ತುವಾಗಿದ್ದು, ಸಿಂಪಡಿಸುವಂತಹ ವ್ಯಕ್ತಿ ಯಾರಿರ್ತಾರೆ ಅವರು ತಮ್ಮ ಮೂಗು ಮತ್ತು ಬಾಯಿಗಳನ್ನ ಕರವಸ್ತ್ರದಿಂದ ಅದನ್ನ ಮುಚ್ಚಿಕೊಂಡು, ಈಗೆಲ್ಲ ನಾವು ನೋಡಿ ಮೂಗು ಮತ್ತೆ ಬಾಯಿಯನ್ನೆಲ್ಲ ಮಾಸ್ಕ್ ಹಾಕಿ ಕವರ್ ಮಾಡ್ಕೊಳ್ತಾ ಇದ್ದೀವಿ ಅಲ್ವಾ. ವೈರಸ್ ಯಾವುದೇ ರೀತಿಯಲ್ಲಿ ನಮಗೆ ದೇಹಕ್ಕೆ ಅದು ಪ್ರವೇಶ ಮಾಡದೇ ಇರಲಿ. ಹಾಗೆ ಆ ಗಾಳಿಯ ಬೀಸುವಿಕೆಯಿಂದಾಗಿ ಈ ರಾಸಾಯನಿಕ ರೈತ ಅಥವಾ ಸಿಂಪಡಿಸುವಂತಹ ವ್ಯಕ್ತಿಗೆ ಅದರ ಯಾವುದೇ ರೀತಿ ಹಾನಿ ಉಂಟಾಗಬಾರದು ಅಂತ ಹೇಳಿದ್ರೆ ಅವನು ತನ್ನ ಮೂಗು ಮತ್ತು ಬಾಯಿಯನ್ನ ಕರವಸ್ತ್ರದಿಂದ ಅಥವಾ ವಸ್ತ್ರದಿಂದ ಅದನ್ನು ಸೂಕ್ತವಾಗಿ ರಕ್ಷಣೆ ಕಟ್ಟಿಕೊಂಡು ಆನಂತರ ಅದನ್ನ ಸಿಂಪಡಣೆ ಮಾಡೋದ್ರಿಂದ ಆ ವ್ಯಕ್ತಿ ಆರೋಗ್ಯವಂತವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈ ರಾಸಾಯನಿಕದಿಂದ ವ್ಯಕ್ತಿಗೆ ಆರೋಗ್ಯಕ್ಕೆ ಹಾನಿಕಾರಕವಾಗಬಹುದು ಅನ್ನುವಂಥದ್ದು. ಕೃಷಿ ಪದ್ಧತಿಯ ಇನ್ನೊಂದು ವಿಧಾನ ಕೊಯ್ಲು. ಯಾವುದನ್ನ ಕೊಯ್ಲು ಮಾಡುವಂಥದ್ದು? ಪಕ್ವವಾಗಿ ಬೆಳೆದಿರುವಂತಹ ಬೆಳೆಯನ್ನ ಕತ್ತರಿಸುವುದಕ್ಕೆ ನಾವೇನಂತ ಹೇಳಿ ಕರಿತೀವಿ? ಕೊಯ್ಲು ಅಂತ ಹೇಳಿ ಕರಿತೀವಿ. ಅಂದ್ರೆ ಬೆಳವಣಿಗೆ ಆಗಿರುವಂತಹ ಬೆಳೆ, ಪಕ್ವವಾದ ಇಳುವರಿಯನ್ನು ಕೊಟ್ಟಿರುವಂತಹ ಬೆಳೆ, ಪಕ್ವವಾದಂತಹ ಬೆಳೆಯನ್ನು ಏನ್ ಮಾಡುವಂಥದ್ದು? ಕತ್ತರಿಸುವುದು. ಪಕ್ವವಾದ ಬೆಳೆಯನ್ನು ಕತ್ತರಿಸುವುದಕ್ಕೆ ನಾವೇನಂತ ಹೇಳಿ ಕರಿತೀವಿ ಮಕ್ಕಳೇ? ಕೊಯ್ಲು ಅಂತ ಹೇಳಿ ಕರಿತೀವಿ. ಈ ಕೊಯ್ಲು ಅನ್ನುವಂತಹದ್ದು ಕೈಯಿಂದ ಮಾಡುವಂಥದ್ದು, ಕುಡುಗೋಲಿನಿಂದ, ಅಂದ್ರೆ ಕೈಯಿಂದ ಅಂದ್ರೆ ಕುಡುಗೋಲಿನ ಸಹಾಯದಿಂದ ಮಾಡುವಂಥದ್ದು, ಮತ್ತು ಯಂತ್ರಗಳಿಂದ ಸಹ ಅವುಗಳನ್ನ ಮಾಡುವಂಥದ್ದನ್ನು ಸಹ ನಾವು ಹಾರ್ವೆಸ್ಟರ್ ಅವುಗಳಿಂದ ಸಹ ಯಂತ್ರದ ಸಹಾಯದಿಂದ ಸಹ ಕೊಯ್ಲನ್ನ ಮಾಡಲಿಕ್ಕೆ ಸಾಧ್ಯ ಅಂತ. ಹಾಗೆ ಈ ಕೊಯ್ಲನ್ನು ಮಾಡಿದ ನಂತರ ಆ ಕೊಯ್ಲಿನ ಕಾಳುಗಳ ಜೊತೆಯಲ್ಲಿ ಹುಲ್ಲಿನ ಅಂಶವೂ ಸಹ ಸೇರ್ಕೊಂಡಿದೆ. ಕಾಳುಗಳನ್ನ ಹುಲ್ಲಿನಿಂದ ಬೇರ್ಪಡಿಸುವುದಕ್ಕೆ ಅದನ್ನ ಏನ್ ಹೇಳ್ತೇವೆ? ನೀವು ನೋಡಿರ್ಬೋದು, ಕೊಯ್ಲಿನ ನಂತರದಲ್ಲಿ ಅದನ್ನು ಸಂಗ್ರಹ ಮಾಡಿರುವಂತಹ ಕಣದಲ್ಲಿ ಅದನ್ನ ತೂರ್ತಾ ಇರ್ತಾರೆ. ಅಂದ್ರೆ ಕಾಳುಗಳಿಂದ ಹುಲ್ಲಿನಂತಹ ಹಗುರವಾದ ಅಂಶಗಳನ್ನ ಏನ್ ಮಾಡ್ತಿದ್ದಾರೆ? ಕಾಳಿನಿಂದ ಬೇರ್ಪಡಿಸುವಂತದ್ದು. ಧಾನ್ಯದ ಕಣಗಳಿಂದ ಹುಲ್ಲನ್ನ ಬೇರ್ಪಡಿಸುವುದಕ್ಕೆ ಏನಂತ ಹೇಳಿ ಕರಿತೀವಿ? ಒಕ್ಕಣೆ ಅಂತ ಹೇಳಿ ಕರಿತೀವಿ. ಈ ಒಕ್ಕಣೆಯನ್ನು ಸಹ ಕಂಬೈನರ್ ಅಥವಾ ಕಂಬೈನ್ ಅನ್ನುವಂತಹ ಒಂದು ಉಪಕರಣದ ಸಹಾಯದಿಂದ ಮಾಡ್ತಾರೆ. ಹಾಗಾಗಿ ಮಕ್ಕಳೇ, ಈಗ ನಾವು ಆಧುನಿಕ ಕೃಷಿ ಪದ್ಧತಿಯಲ್ಲಿ ಈ ವಿಧಾನಗಳನ್ನ ಅನುಸರಿಸುವುದರ ಮೂಲಕ ಬೆಳೆಯನ್ನು ಬೆಳೆದು ಆ ನಂತರ ಏನ್ ಮಾಡಿದೀವಿ? ಅದು ಪಕ್ವವಾಗಿ ಬೆಳೆದ ನಂತರ ಅದನ್ನ ಕೊಯ್ಲು ಮಾಡಿದೀವಿ. ಈಗ ಅದರ ಇಳುವರಿಯನ್ನ ಪಡೆದು ಬೆಳೆಯಿಂದ ಈಗ ನಾವೇನ್ ಮಾಡಬೇಕಾಗಿದೆ? ಅದನ್ನ ಲಾಭ ಪಡಿಬೇಕಾಗಿದೆ. ಲಾಭ ಪಡಿಬೇಕು ಅಂತ ಹೇಳಿದ್ರೆ ಮುಂದೆ ಏನ್ ಮಾಡ್ಬೇಕು? ಕೊಯ್ಲಾಗಿ ಒಕ್ಕಣೆ ಆಗಿದೆ. ಆ ನಂತರ ಈಗ ನಾವು ನೆಕ್ಸ್ಟ್ ಮಾಡಬೇಕಾದಂತಹ ವಿಧಾನ ಯಾವುದು? ಆಧುನಿಕ ಕೃಷಿ ಪದ್ಧತಿಯ ಕೊನೆಯ ಹಂತ ಸಂಗ್ರಹಣೆ. ಅತ್ಯಂತ ಪ್ರಮುಖವಾದಂತಹ ಹಂತ. ಈ ಎಲ್ಲ ಹಂತಗಳನ್ನ ದಾಟಿ ಬೆಳೆಯನ್ನು ಬೆಳೆದು ಇಳುವರಿಯನ್ನ ಪಡೆದು ಆ ನಂತರದಲ್ಲಿ ನಾವು ಇಳುವರಿಯನ್ನ ಬೆಳೆಗಳ ಧಾನ್ಯಗಳನ್ನ ಸಂರಕ್ಷಣೆ ಮಾಡುವಂತಹದ್ದು ಅಂತ. ಹಾಗಾಗಿ ಇದನ್ನ ಸಂಗ್ರಹಣೆ ಅಂತ ಹೇಳಿ ಕರೀತೀವಿ. ದೀರ್ಘಕಾಲದವರೆಗೆ ನೋಡಿ, ಎಲ್ಲಾ ಋತುವಿನಲ್ಲಿಯೂ ಸಹ ಎಲ್ಲಾ ಬೆಳೆಗಳನ್ನ ಬೆಳೆಯುವುದಿಲ್ಲ. ಒಂದೊಂದು ಋತುವಿನಲ್ಲಿ ಒಂದೊಂದು ಬೆಳೆಗಳನ್ನ ಬೆಳೀತಾ ಹೋಗ್ತಾರೆ. ಆದ್ರೆ ಆಹಾರ ಪದಾರ್ಥಗಳು, ಕೆಲವು ದವಸ ಧಾನ್ಯಗಳು ವರ್ಷ ಪೂರ್ತಿ ನಮಗೆ ಬೇಕಾಗ್ತಾ ಹೋಗುತ್ತೆ. ಅಂತಹ ಆಹಾರ ಪದಾರ್ಥಗಳನ್ನ ನಾವು ದೀರ್ಘಕಾಲದವರೆಗೆ ಸಂರಕ್ಷಿಸಬೇಕಾಗುತ್ತೆ. ಆ ದೀರ್ಘಕಾಲದವರೆಗೆ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿದ್ರೆ ನಾವು ಯಾವುದರಿಂದ ಸಂರಕ್ಷಣೆ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಕೆಲವೊಮ್ಮೆ ಅದು ತೇವಾಂಶದಿಂದ ಆಗಿರ್ಬೋದು. ಅಂದ್ರೆ ತೇವಾಂಶ ಜಾಸ್ತಿ ಇದ್ರೆ ನಾವು ದೀರ್ಘಕಾಲ ಸಂಗ್ರಹಣೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಅಂತಹ ಆಹಾರ ಪದಾರ್ಥಗಳನ್ನ ನಾವು ಸಂಗ್ರಹಣೆ ಮಾಡಬೇಕಾದ್ರೆ ಇವುಗಳಿಂದ ರಕ್ಷಣೆ ಮಾಡಬೇಕಾಗತ್ತೆ. ಯಾವುದು? ತೇವಾಂಶದಿಂದ ಆಗಿರ್ಬೋದು, ಅಥವಾ ಕೀಟಗಳಿಂದ ಆಗಿರ್ಬೋದು, ಅಥವಾ ಇಲಿಗಳಿಂದ ಆಗಿರ್ಬೋದು, ಅಥವಾ ಸೂಕ್ಷ್ಮಾಣು ಜೀವಿಗಳಿಂದ ಆಗಿರ್ಬೋದು, ಅಥವಾ ಸೂಕ್ಷ್ಮಾಣು ಜೀವಿಗಳಾದಂತಹ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಿಂದ ನಾವು ಆಹಾರ ಪದಾರ್ಥಗಳನ್ನ ಸರಿಯಾಗಿ ಸಂಗ್ರಹಣೆ ಮಾಡಿದ್ರೆ ಆಹಾರ ಪದಾರ್ಥಗಳು ಅಥವಾ ಧಾನ್ಯಗಳು ಅದು ಬಳಕೆಗೆ ಅನರ್ಹವಾಗಬಹುದು, ಯೋಗ್ಯವಲ್ಲದಂತಹ ರೀತಿಯಲ್ಲಿ ಮಾರ್ಪಡಬಹುದು. ಹಾಗಾಗಿ ಅದನ್ನು ಸೂಕ್ತವಾಗಿ ಸಮರ್ಪಕವಾಗಿ ನಿರ್ವಹಿಸಲೇಬೇಕು.
ಆಗ ಮಾತ್ರ ನಾವು ಈ ಎಲ್ಲ ವಿಧಾನಗಳನ್ನ ಅನುಸರಿಸಿ ಬೆಳೆಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಆಗಿದೆ, ಇದನ್ನು ಸಾರ್ಥಕಪಡಿಸ್ಕೊಳ್ಳಿಕ್ಕೆ ಆಗ್ತದೆ. ಹಾಗಾಗಿ ನಾವು ಇವುಗಳನ್ನೆಲ್ಲ ಸಂರಕ್ಷಣೆಯನ್ನ ಮಾಡಬೇಕು ಅಂತ ಹೇಳಿದ್ರೆ, ತೇವಾಂಶ ಇದ್ರೆ ಉಂಟು, ತಾಜಾ ಧಾನ್ಯಗಳಲ್ಲಿ ತಾಜಾ ಆದಂತಹ ಯಾವುದೇ ಬೆಳೆಯಲ್ಲಿ ತೇವಾಂಶದ ಪ್ರಮಾಣ ಜಾಸ್ತಿ ಇರುತ್ತೆ. ಹಾಗಾಗಿ ಅವುಗಳನ್ನ ಚೆನ್ನಾಗಿ ಬಿಸಿಲಿನಲ್ಲಿ ಒಣಗಿಸಿ ಅದರಲ್ಲಿನ ತೇವಾಂಶವನ್ನು ಮುಕ್ತಗೊಳಿಸಿ ಅದನ್ನ ನಾವು ಸಂಗ್ರಹಿಸುವಂಥದ್ದು. ಧಾನ್ಯಗಳನ್ನ ತೇವಾಂಶ ಮುಕ್ತಗೊಳಿಸಿ ಸಂಗ್ರಹ ಮಾಡೋದ್ರಿಂದ ದೀರ್ಘಕಾಲದವರೆಗೆ ಸಂಗ್ರಹ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕೀಟಗಳು ಬರದೇ ಇರುವ ಹಾಗೆ, ಅವುಗಳು ಪ್ರವೇಶ ಮಾಡದೇ ಇರುವ ಹಾಗೆ ಆ ಸಂಗ್ರಾಹಕವನ್ನ ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಮುಚ್ಚಿಡುವಂತಹದ್ದು. ಕೀಟಗಳು ಪ್ರವೇಶ ಮಾಡದೇ ಇರುವ ಹಾಗೆ, ಇಲಿಗಳು ಅದನ್ನ ತಿನ್ನದೇ ಇರುವ ಹಾಗೆ ಅವುಗಳನ್ನ ಸಂಗ್ರಹ ಮಾಡುವಂಥದ್ದು. ಅದೇ ರೀತಿಯಲ್ಲಿ ಶಿಲೀಂಧ್ರದಂತಹ ಅಥವಾ ಬೂಸ್ಟ್, ಶಿಲೀಂಧ್ರ ಅಂತ ಹೇಳಿದ್ರೆ ಆಹಾರ ತೇವಾಂಶ ಇದ್ರೆ ಅದರಲ್ಲಿ ಬೂಸ್ಟ್ ಬಂದ್ಬಿಡುತ್ತೆ. ಹಾಗಾಗಿ ಆ ರೀತಿ ಆಹಾರ ಪದಾರ್ಥ ವೇಸ್ಟ್ ಆಗದೇ ಇರುವ ಹಾಗೆ ಧಾನ್ಯಗಳನ್ನ ನಾವು ಸಂಗ್ರಹ ಮಾಡುವಂತಹದ್ದನ್ನು ಸಹ ಮಾಡಬಹುದು. ಬ್ಯಾಕ್ಟೀರಿಯಾಗಳ ಹಾವಳಿಗೆ ಸಿಗದೇ ಇರುವಂತಹ ಮಾಡುವಂತಹ ಅತ್ಯಂತವಾದಂತಹ ಪ್ರಮುಖ ಘಟ್ಟ ಸಂಗ್ರಹಣೆ ಆಗಿರುತ್ತೆ. ಈ ಸಂಗ್ರಹಣೆಯನ್ನ ಮನೆಗಳಲ್ಲಿ ನೋಡಿರ್ಬೋದು. ಆಹಾರ ಪದಾರ್ಥಗಳು ದೀರ್ಘಕಾಲದವರೆಗೆ ಇಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲಿ ಆಹಾರ ಪದಾರ್ಥ ಅಂದ್ರೆ ಧಾನ್ಯಗಳನ್ನ ದೀರ್ಘಕಾಲದವರೆಗೆ ಸಂಗ್ರಹಿಸಬೇಕು ಅಂತ ಹೇಳಿದ್ರೆ ಬೆಳೆಗಳನ್ನ ಯಾವ ರೀತಿಯಲ್ಲಿ ಸಂಗ್ರಹಿಸ್ತಾರೆ, ಕಾಳುಗಳೇನಾದ್ರೂ ಇದ್ರೆ ಹೇಗೆ ಸಂಗ್ರಹಿಸ್ತಾರೆ? ನಿಮಗೂ ಸಹ ಗೊತ್ತಿದೆ, ಒಣಗಿದ ಬೇವಿನ ಸೊಪ್ಪನ್ನ ಹಾಕಿ ಸಂಗ್ರಹಿಸುವಂತಹದ್ದು. ಇದನ್ನೆಲ್ಲ ನೀವು ತಿಳಿದಿದ್ದೀರಿ. ಆದ್ರೆ ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹಿಸಬೇಕಾದ್ರೆ ದೊಡ್ಡ ದೊಡ್ಡ ಸಂಗ್ರಹಗಳಲ್ಲಿ ಅದನ್ನ ಸಂಗ್ರಹಾಗಾರಗಳಲ್ಲಿ ಸಂಗ್ರಹಿಸಿರ್ತಾರೆ. ಜೊತೆಗೆ ಗೋದಾಮುಗಳಲ್ಲಿ ಸಹ ಸಂಗ್ರಹಿಸಿರ್ತಾರೆ. ಮತ್ತು ಗೋಣಿ ಚೀಲಗಳಲ್ಲಿಯೂ ಸಹ ಅದನ್ನ ಒಣಗಿದಂತಹ ಗೋಣಿ ಚೀಲಗಳಲ್ಲಿಯೂ ಸಂಗ್ರಹಿಸಿರ್ತಾರೆ. ತೇವಾಂಶಯುಕ್ತ ರಹಿತವಾದಂತಹ ಪ್ರದೇಶಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಗೋದಾಮುಗಳಲ್ಲಿ ಸಂಗ್ರಹಾಗಾರಗಳಲ್ಲಿ ಅದನ್ನ ಒಂದು ಮರದ ಒಂದು ಹಾಸನ್ನ ಹಾಸಿ ಅದಕ್ಕೆ ಯಾವುದೇ ರೀತಿಯಲ್ಲಿ ತೇವಾಂಶವನ್ನ ತಾಗದೇ ಇರುವ ಹಾಗೆ ಚೀಲಗಳಲ್ಲಿ ಅದನ್ನ ದೊಡ್ಡ ದೊಡ್ಡ ಗೋದಾಮುಗಳಲ್ಲಿ ಸಂಗ್ರಹಿಸಿರುವಂತಹದನ್ನು ಸಹ, ದೊಡ್ಡ ಸಂಗ್ರಹಾಗಾರಗಳಲ್ಲಿ ಸಂಗ್ರಹಿಸಿರುವುದನ್ನು ಸಹ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇರುತ್ತೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಯಾವುದರಲ್ಲಿ ಸಂಗ್ರಹಿಸ್ತಾರೆ ಅಂತ ಹೇಳಿ ನಿಮಗೆ ಕೇಳಿಸಿದಾಗ ದೊಡ್ಡ ಸಂಗ್ರಹಾಗಾರಗಳಲ್ಲಿ ಅಥವಾ ಗೋದಾಮುಗಳಲ್ಲಿ ಇವುಗಳನ್ನ ಸಂಗ್ರಹ ಮಾಡ್ತಾ ಹೋಗ್ತಾರೆ. ದೊಡ್ಡ ದೊಡ್ಡ ಸಂಗ್ರಹಾಗಾರ ಅನ್ನುವಂಥದ್ದನ್ನ ಸೈಲೋಸ್ ಅಂತಲೂ, ಗೋದಾಮು ಅನ್ನುವಂಥದ್ದನ್ನ ಗ್ರ್ಯಾನರೀಸ್ ಅಂತಲೂ ಸಹ ಕರೀತಾರೆ. ಈ ರೀತಿಯಲ್ಲಿ ಅವುಗಳನ್ನ ಏನ್ ಮಾಡಿರ್ತಾರೆ, ಗ್ರ್ಯಾನರೀಸ್ ಅನ್ನುವಂಥದ್ದು ಸಹ ಅದನ್ನ ಏನ್ ಮಾಡಿರ್ತಾರೆ, ಸಂಗ್ರಹಿಸಿರ್ತಾರೆ ಅನ್ನುವಂಥದ್ದನ್ನ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಸಂರಕ್ಷಣೆಯನ್ನ ಮಾಡಿದಂತಹ ಬೆಳೆಯನ್ನ ದೀರ್ಘಕಾಲದವರೆಗೆ ಸಂಗ್ರಹಿಸಬಹುದು. ಜೊತೆಗೆ ಅವಶ್ಯಕ ಇರುವಂತವರಿಗೆ ಪೂರೈಸಬಹುದು. ಹೆಚ್ಚುತ್ತಿರುವಂತಹ ಜನಸಂಖ್ಯೆಗೆ ಅನುಗುಣವಾಗಿ ವರ್ಷ ಇಡೀ ಅದನ್ನ ಪೂರೈಕೆ ಮಾಡಬೇಕು ಅಂದ್ರೆ ಆಹಾರದ ಉತ್ಪಾದನೆ ಪ್ರಮಾಣ ಏನಾಗ್ತಾ ಇದೆ, ಅದು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇದ್ದೀವಿ, ಸಮರ್ಪಕವಾಗಿ ಅದನ್ನ ನಿರ್ವಹಣೆ ಮಾಡಿ ವಿತರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಎಲ್ಲ ವಿಧಾನಗಳನ್ನ ನಾವು ಸುವ್ಯವಸ್ಥಿತವಾಗಿ ನಿರ್ವಹಿಸಿದಾಗ ಅದು ಸಾಧ್ಯ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಆಹಾರ ಪದಾರ್ಥಗಳು ನಮಗೆ ಸಸ್ಯ ಮೂಲಗಳಿಂದ ದೊರೀತಾ ಇದೆ ಅನ್ನುವಂಥದ್ದನ್ನ ಅರ್ಥೈಸಿಕೊಂಡ ನಾವು ಆಹಾರ ಪದಾರ್ಥಗಳು ನಿಮಗೆ ಈಗ ಇರುವಂತಹ ಪಠ್ಯದಲ್ಲಿ ಸಸ್ಯ ಮೂಲಗಳಿಂದ ದೊರೆತಂತಹ ಆಹಾರ ಪದಾರ್ಥಗಳನ್ನ ಬೆಳೆಯುವಂತಹ ವಿಧಾನಗಳ, ಕೃಷಿ ಪದ್ಧತಿಗಳ ಬಗ್ಗೆ ತಿಳಿಸಿ, ಸಸ್ಯ ಮೂಲಗಳಿಂದ ಆಹಾರ ಪದಾರ್ಥಗಳನ್ನ ನಾವು ಬೆಳೆಗಳನ್ನ ಬೆಳೀತಾ ಇದ್ದೀವಿ ಅಂತ ಹೇಳಿ ತಿಳಿದುಕೊಂಡ್ರೆ ಸಸ್ಯಗಳ ಜೊತೆಗೆ ಪ್ರಾಣಿಗಳಿಂದಲೂ ಸಹ ಏನಾಗ್ತಾ ಇದೆ, ನಮಗೆ ಆಹಾರ ಪದಾರ್ಥಗಳು ದೊರೀತಾ ಇದೆ ಅಂತ ಹೇಳಿದ್ರೆ ಆ ಪಶುಸಂಗೋಪನೆಯ ಮೂಲಕ ಅಂದ್ರೆ ವ್ಯವಸ್ಥಿತವಾದಂತಹ ಒಂದು ನಿರ್ದಿಷ್ಟವಾದಂತಹ ವ್ಯವಸ್ಥೆಯಲ್ಲಿ ಆಹಾರ, ಆಶ್ರಯ, ಕಾಳಜಿಯನ್ನ ಕೊಟ್ಟು ನಾವು ಕೆಲವು ಪ್ರಾಣಿಗಳನ್ನು ಸಾಕಿದೆ ಅಂದರೆ ಮನೆಗಳಲ್ಲಿ ಅವುಗಳನ್ನ ನಾವು ಪಶುಸಂಗೋಪನೆ ಅಂತ ಹೇಳಿ ಕರಿತೀವಿ. ಆ ಪಶುಸಂಗೋಪನೆ ಮಾಡೋದ್ರಿಂದಲೂ ಸಹ ನಮಗೆ ಪ್ರಾಣಿಗಳಿಂದ ಆಹಾರ ಅಂಶ ಸ್ವಲ್ಪ ಪ್ರಮಾಣದಲ್ಲಾದರೂ ಪೂರೈಕೆ ಆಗ್ತಾ ಇರುತ್ತೆ. ಹೆಚ್ಚಿನ ಪ್ರಮಾಣದಲ್ಲೂ ಸಹ ಕೆಲವರು ಅದನ್ನ ಬಳಸ್ತಾ ಇರ್ತಾರೆ. ಆದರೂ ಸಹ ಪಶುಸಂಗೋಪನೆಯಿಂದಲೂ ಸಹ ಪ್ರಾಣಿಗಳಿಂದಲೂ ಸಹ ನಮಗೆ ಆಹಾರ ದೊರೀತಾ ಇದೆ ಅನ್ನುವಂಥದ್ದನ್ನ ಕೊನೆಯಲ್ಲಿ ಸಹ ನೀವು ಈ ಅಂಶವನ್ನು ಸಹ ನೆನಪಿನಲ್ಲಿ ಇಟ್ಕೊಳ್ಳೋದ್ರ ಜೊತೆಗೆ ಇಂದಿನ ಈ ಪಾಠದ ಬೆಳೆಯ ಉತ್ಪಾದನೆ ಮತ್ತು ನಿರ್ವಹಣೆ ಈ ಪಾಠದಲ್ಲಿ ಇರುವಂತಹ ಕೃಷಿ ಪದ್ಧತಿಗಳನ್ನು ಅಳವಡಿಸಿಕೊಳ್ಳುವಂತಹದ್ದು ಮೂಲಕ ಹೇಗೆ ಇಳುವರಿಯನ್ನು ಹೆಚ್ಚಾಗಿ ಪಡೆಯಬಹುದು, ಜೊತೆಗೆ ಹೇಗೆ ಎಲ್ಲರಿಗೂ ಸಹ ಅದನ್ನು ಪೂರೈಕೆ ಮಾಡಬಹುದು ಅನ್ನುವಂಥದ್ದನ್ನು ತಿಳಿಸಿದ್ದೀರಾ. ಹಾಗಾಗಿ
ನೀವು ಇದನ್ನು ತಿಳಿದುಕೊಂಡಂತಹ ನಿಮಗೆಲ್ಲರಿಗೂ ಸಹ ಒಂದು ಕುತೂಹಲಕ್ಕಾಗಿ, ಜೊತೆಗೆ ಕಲಿತದ್ದನ್ನು ಸರಿಯಾಗಿ ಅರ್ಥೈಸಿಕೊಂಡಿದ್ದೀರಾ ಅಂತ ಹೇಳಿ ಪರೀಕ್ಷಿಸಲಿಕ್ಕೆ ಕೆಲವು ಮನೆ ಕೆಲಸ ಅಥವಾ ಗೃಹ ಪಾಠವನ್ನು ಕೊಡ್ತಾ ಇದ್ದೀನಿ. ಈ ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳು ಉತ್ತರಿಸಿ. ಬೆಳೆ ಅಂದ್ರೇನು, ಕೃಷಿ ಪದ್ಧತಿಯ ವಿಧಾನಗಳು ಯಾವುವು, ಜೊತೆಯಲ್ಲಿ ಮಣ್ಣನ್ನು ಹದಗೊಳಿಸಲು ಬಳಸುವಂತಹ ಉಪಕರಣಗಳು ಯಾವ್ಯಾವು ಬರ್ಕೊಡ್ತಾ ಇದ್ದೀರಲ್ವ ಮಕ್ಕಳೇ. ಮಣ್ಣನ್ನ ಹದಗೊಳಿಸಲು ಬಳಸುವಂತಹ ಉಪಕರಣಗಳು ಯಾವ್ಯಾವು, ಹಾಗಾಗಿ ಆಧುನಿಕ ನೀರಾವರಿ ಪದ್ಧತಿಯ ವಿಧಾನಗಳನ್ನು ಅನುಸರಿಸಿ ಒಂದು ಚಟುವಟಿಕೆಯನ್ನು ಸಹ ನೀಡಿ. ಕಳೆ ನಾಶಕವನ್ನ ಸಿಂಪಡಿಸುವಾಗ ರೈತ ಅನುಸರಿಸಬೇಕಾದಂತಹ ಸುರಕ್ಷತಾ ಕ್ರಮವೇನು, ಕಳೆ ನಾಶಕವನ್ನು ಸಿಂಪಡಿಸುವಂತಹ ರೈತ ಅಥವಾ ವ್ಯಕ್ತಿ ಅನುಸರಿಸುವಂತಹ ಮುಂಜಾಗ್ರತಾ ಕ್ರಮವೇನು, ಆಹಾರ ಧಾನ್ಯಗಳು ಸಂಗ್ರಹಿಸುವಂತಹ ಸಮಯದಲ್ಲಿ ಯಾವ ರೀತಿಯಲ್ಲಿ ನಷ್ಟವನ್ನ ಹೊಂದುತ್ತವೆ, ಅದಕ್ಕೆ ಕಾರಣವಾದಂತಹ ಅಂಶಗಳು, ಹಾಗೂ ಕೃಷಿ ಪದ್ಧತಿಗಳು ಏನಿದೆ ಈ ಕೃಷಿ ಪದ್ಧತಿಯ ವಿಧಾನಗಳಿಗೆ ಸಂಬಂಧಿಸಿದಂತಹ ಪ್ರತಿಯೊಂದು ವಿಧಾನಕ್ಕೆ ಸಂಬಂಧಿಸಿದಂತಹ ಒಂದು ಸೂಕ್ತ ಚಿತ್ರವನ್ನ ಆಯ್ಕೆ ಮಾಡಿ ಅದನ್ನ ಅಂಟಿಸಿಕೊಂಡು ಅದನ್ನು A4 ಶೀಟ್ನಲ್ಲಿ ನೀಟಾಗಿ ಅದನ್ನ ಬರೆದು ಅಥವಾ ಬರೆಯಲಿಕ್ಕೆ ಆಗದೇ ಇದ್ರೆ ಆ ಚಿತ್ರಗಳು ಸಿಕ್ಕಿದ್ರೆ ಅದನ್ನು ಅಂಟಿಸಿಕೊಂಡು ಅದರ ಬಗ್ಗೆ ಚಿಕ್ಕದಾದಂತಹ ನಿಮಗೆ ತಿಳಿದಿರುವಂತಹ ವಿವರಣೆಯನ್ನು ನೀಡಿ ಅದನ್ನ ಬರೆದುಕೊಂಡು ತಲುಪುವಂತಹ ಕೆಲಸವನ್ನು ಮಾಡ್ತೀರಾ ಮಕ್ಕಳೇ. ಈ ಪ್ರಶ್ನೆಗಳಿಗೆ ಉತ್ತರಿಸುವುದರ ಮೂಲಕ ನೀವು ಈ ಪಾಠವನ್ನು ಚೆನ್ನಾಗಿ ಅರ್ಥೈಸಿಕೊಂಡಿದ್ದೀರಾ. ಪಾಠವನ್ನೆಲ್ಲ ಅರ್ಥೈಸಿಕೊಂಡು ಚಟುವಟಿಕೆ ಸಿದ್ಧಗೊಳಿಸಲು ಸಿದ್ಧತೆ ಆಗಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಧನ್ಯವಾದಗಳು.